Find the sum of first 11 terms of AP. 1 by 15, 1 by 12, 1 by 10. ಮಾಡಿ ಇವಾಗ ನೀವೇ 11 minus 1 10 ಎಷ್ಟು 10 ಬರುತ್ತೆ ಸರ್ 11/2 ಹೋಗೋದಿಲ್ಲ ಅಲ್ಲ ಸರ್ 11/2 ಹೋಗಲ್ಲ ಅಂದ್ರೆ ನೋಡೋಣ ಮುಂದೆ ಮಾಡ್ಕೊಂತ ಹೋಗ್ರಿ ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ರಿ 5.5 ಬರುತ್ತೆ 5.5 5.5 ಯಾಕೆ ಮಾಡ್ತೀರಿ ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ರಿ ಹಂಗೆ ನೋಡೋಣ ಆಮೇಲೆ ಮುಂದೆ ಏನ್ ಬರುತ್ತೆ ಸರ್ 33/20 ಅಲ್ಲಿ ಸಿಂಚನ ಆನ್ಸರ್ ಹುಡುಕೋ ಸರ್ 33/20 ನೋಡೋಣ ನನ್ನ ಹತ್ರ ಆನ್ಸರ್ ಇಲ್ಲ ವಚನ ಮಾಡ್ದ ಸರ್ ಮಾಡಿದ್ ಸರ್ ಮಾಡಿದ್ಯಾ ಎಸ್ ಸರ್ ನೋಡೋಣ ಸೊ ನೋಡಿ ಈಗ ಹೊಡಿದ ಫಸ್ಟ್ ಟರ್ಮ್ a is equal to 1 by 15 t is equal to 1 by 12 minus 1 by 15 ಕರೆಕ್ಟಾ ಕರೆಕ್ಟ್ ಆಯ್ತು ಎಸ್ ಸರ್ LCM ಎಷ್ಟು LCM ಈಗ ಮಾಡಕ್ ಬರದೇ ಇಲ್ಲ ಹಂಗೆ ಡೈರೆಕ್ಟ್ ಕಳ್ದ್ಬಿಟ್ರ 60 ಸರ್ ಯಾವ 90 ಹಂಗೆ ಡೈರೆಕ್ಟ್ ಕಳೆದ್ರ ಒಳ್ಳೆ LCM 12 15 ಗೆ LCM ತೆಗಿಬೇಕು ಯಾವ್ದಾದ್ರು ಒಂದೇ ಮಗ್ಗಿಂದ ಭಾಗ ಆಗ್ತಾ ನೋಡ್ರಿ 3 4 3 5 ಮತ್ತೆ ಒಂದು ಕೇಳಿ ಮತ್ತೆ ನೀವು ತಲೆ ತಗ್ಸದ್ ಬೇಡ ನಿಮ್ಗೆ ಆಗಲ್ಲ ಅಂತ ಗೊತ್ತಾಗ್ಬಿಡ್ತು ಬಿಟ್ಬಿಡ್ರಿ ಈಗ ಸುಮ್ನೆ ಸಾಹಸ ಮಾಡಕ್ ಹೋಗ್ಬೇಡ್ರಿ ಸಾಹಸ ಅಷ್ಟೇ ಮಾಡ್ರಿ ಆಯ್ತಲ್ಲ ಸೊ ಈಗ 12 15 ಗೆ ನಾನು ಹೇಳ್ತಿದ್ದೀನಿ ಫ್ರಾಕ್ಷನ್ಸ್ ಎರಡು ಇರ್ಬೋದು ಒಂದ್ ಫ್ರಾಕ್ಷನ್ ಒಂದ್ ನಂಬರ್ ಇದ್ರು ಆಡ್ ಮಾಡ್ಬೇಕು ಅಂದ್ರೆ ಡಿನಾಮಿನೇಟರ್ ಗೆ LCM ತೆಗಿಬೇಕು ಅಂತ ಹೇಳಿದ್ದೀನಿ ಸೊ ಡಿನಾಮಿನೇಟರ್ ಏನು 12 15 ಯಾವ್ದಾದ್ರು ಒಂದು ಟೇಬಲ್ಸ್ ಇಂದ ಡಿವೈಡ್ ಆಗುತ್ತಾ ನೋಡಿ 3 ಇಂದ 3 4s 3 5s ಈ 4 5 ಅಗೇನ್ ಯಾವ್ದಾದ್ರು ಒಂದೇ ಟೇಬಲ್ ಇಂದ ಡಿವೈಡ್ ಆಗುತ್ತಾ ನೋ ಅಲ್ಲಿಗೆ ಏನ್ ಮಾಡ್ಬೇಕು ಮಲ್ಟಿಪ್ಲೈ ಮಾಡ್ರಿ 3 4s 12 12 5s 60 60 is the LCM 60 is the LCM now 12 ಇಂದ 16 ನ ಡಿವೈಡ್ ಮಾಡಿ ಎಷ್ಟು ಟೈಮ್ಸ್ ಹೋಗುತ್ತೆ 5 ಇಟ್ಕೊಳ್ರಿ ಎಷ್ಟು ಟೈಮ್ಸ್ ಅನ್ನೋದು ಇಟ್ಕೋಬೇಕು 5 ಆ 5 ಅನ್ನ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ರಿ 5 1s 5 ನೆಕ್ಸ್ಟ್ 15 ಇಂದ 16 ನ ಡಿವೈಡ್ ಮಾಡ್ರಿ ಎಷ್ಟು ಟೈಮ್ಸ್ ಗೆ 4 ಆ 4 ಇಟ್ಕೊಳ್ಳಿ 4 ಅನ್ನ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ರಿ ಓಕೆ is equal to 1 by 60 it is the d value 60 ಮದಿಂದ ಯಾರಿಗಾರ ಡಿ ಎಷ್ಟು ಬಂದಿದ್ರೆ ಓಕೆ LCM ಕಂಡಿಡದೆ ಇದ್ರೆ ನೀವು ಮುಂದಕ್ಕೆ ಏನು ಮಾಡಕ್ ಬರಲ್ಲ ಪಕ್ಕದಲ್ಲಿ ಬರ್ಕೊಳ್ರಿ ಈ ಡಿನಾಮಿನೇಟರ್ಸ್ ಬರ್ಕೊಂಡಾದ್ಮೇಲೆ ಆ ಡಿನಾಮಿನೇಟರ್ಸ್ ಯಾವ್ದಾದ್ರು ಒಂದೇ ಟೇಬಲ್ ಇಂದ ಡಿವೈಡ್ ಆಗುತ್ತಾ ನೋಡ್ಬೇಕು ಆದ್ಮೇಲೆ ಮತ್ತೊಂದ್ಸಲ ಡಿವಿಷನ್ ಮಾಡ್ಬೋದಾ 4 and 5 ಯಾವ್ದಾದ್ರು ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತಾ ಆಗಲ್ಲ ಅಂತ ಸಂದರ್ಭದಲ್ಲಿ ಯು ಕ್ಯಾನ್ ಮಲ್ಟಿಪ್ಲೈ ಆಲ್ ದೀಸ್ ನಂಬರ್ಸ್ ಕ್ಲಿಯರಾ ಸೊ ಓಕೆ ಎಷ್ಟು ಟರ್ಮ್ಸ್ ಗೆ ಕಂಡುಹಿಡಬೇಕು ಸಮ್ಮು 11 ಟರ್ಮ್ಸ್ ಹೌದಲ್ವಾ you can find SN
ಇದು ಅಳತ್ಲಾ Yes, sir. ಎಲ್ಲರವಾ Yes, sir. ಎಲ್ಲರೂ ಬರ್ಕೊಂಡಿದ್ದೀರಾ? Yes, sir. ಮಾನ್ಯ ಕಾಮನ್ ಡಿಫರೆನ್ಸ್ ಬರ್ಕೊಂಡ್ರೆ ನಮ್ಮೆಲ್ಲರವಾ? Yes, sir. Yes, sir. So I will solve the problem. Sn is equal to n by 2 into 2a plus n minus 1 into d. S11 11 by 2 2 into 1 by 15. 1 by 15. So n is 11 minus 1. D is 1 by 6. 1 by 60. 60, correct? Yes, sir. 11 11 by 2, it is 2 by 15 plus 10 into 6, 1 by 60, 0 0 cancel ಮಾಡ್ಬೋದಾ? Yes, sir. Okay, ಉಳಿದಿದ್ದು S11 11 by 2, it is 2 by 15, it is 1 by 6. ಒಂದು ನಿಮಿಷ ಬರ ನೋಡ್ರಿ ರೀ, ನಾನು ಹೇಳ್ತೀನಿ ಭಾರಿ ಕೆಡ್ದ ಬಂದ್ಬಿಡುತ್ತೆ ಭಾಷೆ, ಅರ್ಥ ಮಾಡ್ಕೊಳ್ರಿ. ಏನ್ರಿ ಬರ್ಕಂತೀರಿ? ಸೊ ಈಗ 15 6 ಏನ್ ಮಾಡ್ಬೇಕು? ಈಗ ಫ್ರಾಕ್ಷನ್ಸ್ LCM ತೆಗಿಬೇಕು. 15 6 ಒಂದೇ ಟೇಬಲ್ ಇಂದ ಭಾಗ ಆಗುತ್ತಾ ನೋಡ್ರಿ. ಯಾವ್ದಿಂದ? 3 ಇಂದ. 3 5 3 2 ಈಗ 5 2 ಮತ್ತೆ ಯಾವ್ದಾದ್ರು ಒಂದೇ ಟೇಬಲ್ ಇಂದ ಭಾಗ ಆಗುತ್ತಾ? ಆಗಲ್ಲ. 3 5 15 15 2 30. Okay. S11 11 by 2 30 is the LCM. 15 ಇಂದ 30 ಎಷ್ಟು ಟೈಮ್ಸ್? 2. ಎಷ್ಟು? 2 times. 2 times. ಆ 2 ಅನ್ನ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ರಿ. 2 2 4. ಓಕೆನಾ? Yes, sir. 6 ಇಂದ 30 ಎಷ್ಟು ಟೈಮ್ಸ್? 5 times. 5 times. ಆ 5 ಅನ್ನ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ರಿ. 5 1 5. 5. So S11 11 by 2 into 9 by 30. ಹೋಗುತ್ತಾ ನೋಡ್ರಿ. 11 ಮೂರ್ಲೆ 9 ಮೂರ್ಲೆ 3 ಒಂದ್ಲೆ 0. S11 33 by 20. ಇಷ್ಟು ಯಾರಿಗೆ ಬಂದಿದೆ ಅವ್ರು ಕರೆಕ್ಟ್. ಯಾರಿಗೆ ಬಂದಿತ್ತು? ನಮೇ ಬಂದಿತ್ತು. ಲಾವಣ್ಯ ಬಂದಿತ್ತಾ? ಸರ್. ಬಂದಿತ್ತಾ? ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಯಾವ ಪ್ರಾಬ್ಲಮ್ ಬರಲ್ಲ ಅಂತಿಲ್ಲ. ಯು ನೋ ದ ಪ್ರೊಸೀಜರ್ ಮಸ್ಟ್. ಕರೆಕ್ಟ್ ಆಗಿ ಪ್ರೊಸೀಜರ್ ನ ಫಾಲೋ ಮಾಡ್ತಾ ಹೋಗಿ, ಎಲ್ಲೂ ಡೌಟ್ ಬರಲ್ಲ. ಮಾತ್ಬೇಡ ಭಾವನಾ. ಹಾ ಸರ್. ಯಾಕವ್ವ ವಿಡಿಯೋ ಮ್ಯೂಟ್ ಮಾಡ್ತೀಯಾ? ಮ್ಯೂಟ್ ಮಾಡಿಲ್ಲ ಸರ್, ಆನ್ ಐತೆ. ಮತ್ ಕಾಣ್ತಾ ಇಲ್ಲಲ್ಲ. ಸರಿ ಸರ್. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಹೇಳ್ಕೊಡೋಣ. ನೀವು ತಪ್ಪನ್ನ ಮಾಡಬೇಡಿ. ಸೃಷ್ಟಿ ಸರ್. ಏನ್ ಮಾಡಿದ್ರು ಅಮ್ಮ ಊಟಕ್ಕೆ? ಅನ್ನ ಸಾಂಬಾರ್ ಮಾಡಿದ್ರು. ಸಾಯಂಕಾಲ ಏನು ಸಾಟರ್ಡೆ ಸ್ಪೆಷಲ್ಲು? ಅದೇನೂ ಇಲ್ಲ. ಅಯ್ಯೋ ಸಮನ್ವಿ ಸರ್. ಏನ್ ಸಾಯಂಕಾಲ ಸ್ಪೆಷಲ್? ಏನು ಇಲ್ಲ ಸರ್. ಮಾನ್ಯ ಸರ್. ಏನವ ಸ್ಪೆಷಲ್ಲು? ಏನು ಇಲ್ಲ. ಸಾನಾ ಆಟ ಆಡ್ತೈತಿ, ಅವ್ರಿಗೆ ಆಟ ಆಡ್ತೈತಿ ನೋಡ್ರಿ. ಇಲ್ಲಿ ಆ
ಆ ಇದು ಬಳೆಗೋರಿ ಹಿಡ್ಕೊಂಡು ಹಿಂಗ್ ಆಡ್ತೈತೆ. ವಂಶಿ ಹಿಂಗ್ ಆಟ Sir. ಆಡ್ಕೊಂಡ್ ಆಟ ಆಡ್ಕೊಂಡ್ ಕುಂತ್ಕೊಂಡಾಳ ಸಾನ. ನಿಖಿತಾ ಏನ್ ಬೋಟಿನ ಆ ಲಾವಣ್ಯ ಏನು ಏನ್ ಮಾಡಿದ್ರು ಅಮ್ಮ? ಸರ್ ಮಧ್ಯಾಹ್ನ ಅನ್ನ ಸಾಂಬಾರ್. ಈಗ ಸಾಯಂಕಾಲ ಕೇಳಿದ್ದು ಸಿಂಚನ ನಮ್ಮ ಅಕ್ಕ ಬಂದಿದ್ದಾಳೆ. ಕೋಳಿ ತಂದಿದ್ದಾರೆ, ಕೋಳಿ ತಂದರೆ ಕೋಳಿ ಕೊಯ್ತಾರೆ. ಈಗ ಸರ್ ನಾವ್ ನಾನ್ ವೆಜ್ ಅಲ್ಲ ಸರ್. ತಿನ್ಬಾರ್ದು ಅಂತೇನೆ, ಅದು ಫುಡ್ ಅದು. ವಂಶಿ ಕೇಳು, 4 ಹೊಡಿತಾಳಕ್ಕೆ. No, sir. ವಂಶಿ, ಮಾನ್ಯ, ಸಮನ್ವಿ ಅಲ್ಲಿ ಇದು ಎಂತದ್ದು ಬ್ಯಾನ್ ಮಾಡಿದಲ್ಲ ಮೊನ್ನೆ. Gobi. ಗೋಬಿ ಹೇಳಿ ಎಲ್ಲ ತಿಂದ್ ಬಂದ್ಬಿಟ್ಟಿರ್ತಾರೆ ಇಬ್ಬರು, ಎಲ್ಲ 3 ಜನ ಹೋಗಿ. ಓಕೆ ಬರ್ರಿ ಈಗ, ಆಯ್ತು ಬಿಟ್ಬಿಡಿ. ಈಗ ಎಲ್ಲಾರ್ದು ಆಗಿದೆ ಅನ್ಕೊಂಡಿದೀನಿ. ಸೊ ಇಲ್ಲಿ ಎ ತಗೊಂಡೆ, ಬಿ ಬೇಕು ಅಂದ್ರೆ 12 - 1/15 ಮಾಡ್ಬೇಕು ಅಂದ್ರೆ ಅಲ್ಲಿ LCM ತೆಗಿಬೇಕು. ಯಾವುದೇ ಫ್ರಾಕ್ಷನ್ 1 ಇರ್ಲಿ 2 ಇರ್ಲಿ 3 ಇರ್ಲಿ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ LCM ತೆಗಿಬೇಕು ಅನ್ನೋ ಕಾನ್ಸೆಪ್ಟ್ ಮಾಡ್ರಿ. ಓಕೆ, n/2. ಸೊ ಈ ಫಾರ್ಮುಲಾ ಬರ್ದೆ. ವಾಟ್ ಈಸ್ n? 11/2. 2 into what is a? 1/15. n is 11 - 1, 1/60. 0, 0 gets cancel. Again fraction ಬಂದ ತಕ್ಷಣ 15 6 ಗೆ LCM ತಗೊಳ್ರಿ. 15 6 ಒಂದೇ ಮಗ್ಗಿಂದ ಡಿವೈಡ್ ಆಗ್ತವೆ. ಯಾವ ನಂಬರ್? 3 ಇಂದ 3 5s 3 2s. ಸೊ ಈಗ ಈ 5 2 ಮಾತ್ರ ಯಾವ್ದಾದ್ರು ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತಾ? ಇಲ್ಲ. ಅವಾಗ 5s 15, 15 2s 30. What is LCM? 30. 15 ಇಂದ 30 ನ ಬಾಕ್ಸ್ ಬೇಕು, 30 ಬಾಕ್ಸ್ ಬೇಕು. 15 ಇಂದ 30 ಬಾಕ್ಸ್ ಇದ್ರೆ it becomes 4. So 15 2s. ಆ 2 ಅನ್ನ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ರಿ. 2 2s 4. 6 5s. ಆ 5 ಅನ್ನ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ರೆ ನ್ಯೂಮರೇಟರ್ ಅಲ್ಲಿ ಇರೋದು ಯಾವುದು? 1 into 5 5. Yes, 11 is equal to 11/2 into 9/30. 3 3s 3 1s 0 ಗೆ 0. 11 3s 33. 2 10s 20. ಕ್ಲಿಯರ್ ಆಯ್ತು? Yes, sir. ಏನಾದ್ರು ಡೌಟ್ಸ್ ಇದೆಯಾ? No, sir. No. ಓಕೆನಾ? Yes, sir. Find the sum of 7 plus 10 into 1.5 plus 14. Sir, ಮೇಲಿನ ಬೋರ್ಡ್ ಕಾಣ್ತಿಲ್ಲ. 7 ಈಗ ಕಾಣುತ್ತಾ? No, sir. ಈಗ Sir, ಮೇಲಿನ ಕಾಣಲ್ಲ, ಬರ್ದಿರೋದು. ಮೇಲಿನ ಕಾಣ್ತಿಲ್ಲ. ಒಂದು ನಿಮಿಷ. ಹಲೋ, ಎಸ್
find the sum of find the sum of 7 plus 10 and half plus 14 or plus 84. ಸರ್ ಬೋರ್ಡ್ ಕಾಣ್ತಿಲ್ಲ ಮೇಲಿಂದು. ಏನ್ ಲಾಲ್ ಬಸಪ್ಪ ಆಡ್ದಂಗ್ ಆಡ್ತೀರಿ ನೀವು? ಇಲ್ಲ ಸರ್. ವಂಶಿ ಕಾಣುತ್ತಾ ಈಗ? ಎಸ್ ಸರ್. ಓಕೆ, ಇಲ್ಲಿಗೆ ಫೈಂಡ್ ದಿ ಸಮ್ ಅಂತ ಹೇಳಿದಾನೆ. ಈಗ ನೋಡ್ರಿ, ಸಮ್ ಮಾಡ್ಲಿಕ್ಕೆ ನಮಗೆ ಸಹನ ಎ ಬೇಕು, ಬಿ ಸಿಗುತ್ತೆ, ಅಂಡ್ ಒನ್ ಮೋರ್ ಈಸ್ ಎನ್. ಎನ್ ಇಸ್ ನಾಟ್ ಗಿವನ್. ಇಲ್ಲಿ ತನಕ ಎ ಪಿ ಕೊಡ್ತಿದ್ದ, ಫೈಂಡ್ ದಿ ಸಮ್ ಆಫ್ 11 ಟರ್ಮ್ಸ್ 12 ಟರ್ಮ್ಸ್ 10 ಟರ್ಮ್ಸ್ ಅಂತ ಕೊಡ್ತಿದ್ದ. ಆದ್ರೆ ಎನ್ ಈಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್ ಟು ಸ್ಟೇ. ಸೊ ಎನ್ ಕೊಟ್ಟಿಲ್ಲ ಅಂದ್ರೆ, ಸೊ ಅದಕ್ಕೊಂದು ಮೆಥಡ್ ಇದೆ. 7 ಡಿ ಕೊಟ್ಟಿಲ್ಲ ಅಂದ್ರೆ ಬೇಡ. ಓಕೆ, ವಾಟ್ ಈಸ್ ಎ? 7. ಡಿ 10 into 1 by minus 7. Correct? Yes, sir. Now it is a mixed fraction. 2 tens are 20. 20 plus 1, 21 minus 7. Correct? Yes, sir. So what is LCM? 2. Fraction ಒಂದು integer ಇದ್ರೆ fraction denominator is the LCM. 2 cancel 21. Denominator ಅಂದ್ರೆ 2 7s are 14. So D is 7/2. 1/2. So ಈಗ this is, you can take it as L or AN is equal to 84. ಏನೋ ಪ್ರಾಬ್ಲಮ್ ಮಾಡ್ತಿದ್ದೇನೆ, ನೆನಪಿದೆಯಾ? Yes, sir. ಫಾರ್ಮುಲಾ ಬರ್ತಿದೆ ನೋಡಿದ್ರಾ? SN is equal to n/2 into A plus L. ಯಾವಾಗ ಈ ಟರ್ಮ್ ಕೊಟ್ಟಿದ್ದಾನೆ ಅಂದ್ರೆ n ಕೊಟ್ಟಿಲ್ಲ ಅಂತ ಒಂದು ತಲೆ ಒಳಗೆ ಇಟ್ಕೊಳ್ರಿ. ಲಾಸ್ಟ್ ಟರ್ಮ್ ಕೊಟ್ಟಿದ್ದಾನೆ, ಲಾಸ್ಟ್ ಟರ್ಮ್ ಕೊಟ್ಬಿಟ್ಟು ನಿಮಗೆ ಫೈಂಡ್ ದಿ ಸಮ್ ಅಂತ ಕೊಟ್ಟ. ಎ ಗೊತ್ತಾಯ್ತು, ಬಿ ಗೊತ್ತಾಯ್ತು. ಸೊ ವಾಟ್ ಈಸ್ ಎನ್ ಸರ್? ಹೆಂಗ್ ತಗೋಬೇಕು ಸರ್? ಸೊ ಅದಕ್ಕೆ ಯು ಗಾಟ್ ದ ವ್ಯಾಲ್ಯೂ ಆಫ್ ಎಲ್. ಲಾಸ್ಟ್ ಟರ್ಮ್ ಇಸ್ ಗಿವನ್. You can take it as L is equal to AN is equal to 84. So now clear? ಇದು ಬರ್ಕೊಳ್ರಿ. ಇದು ಬರ್ಕೊಳ್ಳಿ. Right. ಆಯ್ತಾ? ಸೊ ಈಗ ನಮಗೆ ಸಮ್ ಅನ್ನ ಮಾಡಬೇಕು ಅಂದ್ರೆ ಯು ನೀಡ್ ಡಿ. ಕಾಮನ್ ಡಿಫರೆನ್ಸ್ ಬಂತು. ಯು ನೀಡ್ ಒನ್ ಮೋರ್ ಥಿಂಗ್ ಇಸ್ ಎನ್. ಎನ್ ಅನ್ನ ಹೆಂಗ್ ಫೈಂಡ್ ಔಟ್ ಮಾಡಬೇಕು? ಸೊ ನೋಡ್ರಿ ಈಗ. ಸೊ ಅದಕ್ಕೆ I will take it as L is equal to A plus N minus 1 into D. What is A? 7. What is D? 7/2. 2. What is L? 4. 84. Clear? Yes, Now sir. some values. 84. A is 7. N minus 1 into 7/2. ಸೊ ಈಗ ನಾವು ಎನ್ RHS ಅಲ್ಲಿ ಇದೆ. ಈ ಪ್ರಕಾರ RHS ಅಷ್ಟು ಟರ್ಮ್ ಅನ್ನ LHS ಬರೀತೀನಿ, LHS ಅಷ್ಟು ಟರ್ಮ್ ಅನ್ನ RHS ಬರೀತೀನಿ. 7 plus n minus 1 by 1 into 7/2 is equal to ಏನು 84.
7 ಈ ಕಡೆ ಬರುತ್ತೆ n minus 1 into 7 by 2 is equal to 84 minus 7. 7 n minus 1 into 7 by 2 is equal to ಎಷ್ಟು 77. 77. 7. So these two go to this side. N minus 1 is equal to n 7/2. ಗೊತ್ತಾ ಇಲ್ಲಿ ಮಾಡ್ತೀನಿ ನೋಡ್ರಿ ಈಗ n minus 1 is equal to 77 by 77 into 2 ಮತ್ತೆ ಏನು ಇಲ್ಲ ಅಂದ್ರೆ ಈ 7 ಡಿನಾಮಿನೇಟರ್ equal to 11 into 2 22 plus 1 n is equal to 23. 3. ಈಗ ನಾವು ಸಮ್ ಅನ್ನ ಮಾಡಬಹುದು ಆಯ್ತಾ ಬರ್ಕಳಿದ್ನ ಏನ್ ಮತ್ತೊಂದ್ಸಲ ಹೇಳ್ಬಿಡ್ತೀನಿ ಬರ್ಕಳ್ರಿ ಸೃಷ್ಟಿ ಅರ್ಥ ಆಯ್ತಾ? Yes, sir. ಅರ್ಥ ಆಯ್ತು. ಡೌಟ್ಸ್ ಏನಾರು ಇದ್ರೆ ಕೇಳ್ಬೇಡ್ರಿ ಕೇಳೋದ್ರಿಂದ ಮನ್ಸಿಗೆ ನನಗೂ ನೋವಾಗುತ್ತೆ ನಿಮ್ಗೂ ನೋವಾಗುತ್ತೆ ಆಯ್ತಾ ಹಲೋ ಮನೆ ಅಲ್ವಾ ಆ? ಸರ್ ಇದು ಹೊಸ ಫಾರ್ಮುಲಾ ಆಗಿದೆ. ಯಾರು ಹೇಳ್ತೀಯ ನಿನ್ನೆ ಇದೆಯಲ್ಲ ನೀನು ಅದು ಬರ್ತೀನಿ. ಎಲ್ ಎನ್ ಇಸ್ ಈಕ್ವಲ್ ಟು ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಬರ್ತಿದ್ನೇ ಇಲ್ಲ ವರ್ಕ್ ಮಾಡ್ರೆ ಗೊತ್ತಿರ್ತತೆ ಬರೀ ಈ ಪ್ರಾಬ್ಲಮ್ಸ್ ಅಷ್ಟೇ ಮಾಡೋದಲ್ಲ ಸ್ಟಾರ್ಟಿಂಗ್ ಬೇಸಿಕ್ ಬರ್ತಿರ್ತೀನಲ್ಲ ಅದನ್ನು 3 ಟೈಮ್ಸ್ ಬರೆದ್ರೆ ಮಾತ್ರ ಅರ್ಥ ಆಗೋದು ಆಯ್ತಲ್ಲ ಬರ್ತಿದ್ದೀನಿ ನೋಡು ಸಿಂಟು ಬರ್ತಿದ್ದೀನಿ ಇಲ್ಲವ ತಗ್ ನೋಡು ಸರ್ ಆಯ್ತು ಬರ್ಕೊಂಡಿದ್ದು. ಅಲ್ಲ ಬರ್ತಿದ್ದೀನಿಲ್ಲ ಸಿಂಟು ಕೇಳ್ತಾರೆ. ಬರ್ತಿದ್ದೀನಿ ಇಲ್ಲ ಆಯ್ತು ಸರ್. ನೀವೇನ್ ಮಾಡ್ತೀರಿ ಗೊತ್ತಾ ಲೆಕ್ಕ ಅಷ್ಟೇ ಮಾಡ್ತೀರಿ ಫಾರ್ಮುಲಾ ಕಲಿಯೋದೇ ಇಲ್ಲ ಅಲ್ಲೇ ತಪ್ಪಾಗೋದು ಆ ಫಾರ್ಮುಲಾ 3 ಅಲ್ಲ 5 ಟೈಮ್ಸ್ ಬರೆದ್ರು ತಪ್ಪಿಲ್ಲ ಸಿಂಚನ ಅಕ್ಕ ಬಂದಿದ್ದಾಳೆ ಅಂತ ಮರ್ತೋಗ್ಬಿಡ್ತೇನೋ ಇಲ್ಲ ಸರ್. ಏನಾರ ಮಾಡ್ತದ ಸ್ಪೆಷಲ್ ಆಯ್ತು ಸರ್. ಅದಕ್ಕೆ ಹಂಗಾಗಿರೋದು ನಾರ್ಮಲ್ ಊಟ ಮಾಡಿದ್ರೆ ಏನೂ ಆಗ್ತಿರ್ಲಿಲ್ಲ ಸ್ಪೆಷಲ್ ಊಟ ಮಾಡ್ಬಿಟ್ರೆ ಹಂಗಾಗಿತ್ತೆ ಸೊ ಈಗ ಕೇಳ್ರಿ ಈಗ ಎಲ್ಲರದು ಓವರಾ Yes, sir. ಓವರಾ ಸೊ ನಾನ್ ಹೇಳ್ತಿದ್ದೀನಿ ಈ ತರ ಪ್ರಾಬ್ಲಮ್ಸ್ ಕೊಟ್ಬಿಟ್ಟು ಫೈಂಡ್ ದಿ ಸಮ್ ಆಫ್ ಅಂತ ಕೊಟ್ಟಾಗ ನಮಗೆ ಎ ಗೊತ್ತಾಗುತ್ತೆ ಡಿ ಗೊತ್ತಾಗುತ್ತೆ ಸಮ್ ಮಾಡ್ಬೇಕು ಅಂದ್ರೆ ಎಸ್ ಎನ್ ಕಂಡುಹಿಡಿಬೇಕು ಆದ್ರೆ ಇನ್ನೊಂದು ಟರ್ಮ್ ಬೇಕು ಫಾರ್ಮುಲಾದಲ್ಲಿ ಒಂದು ಟರ್ಮ್ ಗೊತ್ತಿಲ್ಲ ಅಂದ್ರೆ ಮಾತ್ರ ಮಾಡಕ್ ಸಾಧ್ಯತೆ ಇದೆ 2 ಟರ್ಮ್ ಗೊತ್ತಿಲ್ಲ ಅಂದ್ರೆ ನೀವು ಯಾವ ಕಾರಣಕ್ಕೂ ಸಾಲ್ವ್ ಮಾಡಕ್ ಆಗದೇ ಇಲ್ಲ ಯಾವುದೇ ಫಾರ್ಮುಲಾದಲ್ಲಿ ಸೊ ಈಗ ಎ ಗೊತ್ತಾಯ್ತು ಡಿ ಗೊತ್ತಾಯ್ತು ಎಸ್ ಎನ್ ಗೊತ್ತಿರ್ಬೇಕು ಏನಾರ ಗೊತ್ತಿರ ಅವ್ನ್ ಕೇಳಿರೋದೇನು ಫೈಂಡ್ ದಿ ಸಮ್ ಆಫ್ ಅಂತ ಕೇಳಿದಾನೆ ಸಮ್ ಕೇಳಿರೋದ್ರಿಂದ ಎಸ್ ಎನ್ ಎ ಕೇಳಿದಾನೆ ಹೌದಲ್ವಾ ಎಸ್ ಎನ್ ಎ ಕೇಳಿದ ಅಂದ್ರೆ ಹಂಗಾದ್ರೆ ಡಿ ಏನ್ ಬೇಕು ನಮಗೆ ಎನ್ ಬೇಕೇ ಬೇಕು ಎನ್ ಅಂದ್ರೆ ಈ ಲಾಸ್ಟ್ ಟರ್ಮ್ ಅನ್ನ ಎ ಎನ್ ಅಂತಾನು ಕರಿತೀವಿ ಎಲ್ ಅಂತಾನು ಕರಿತೀವಿ ಅಂತ ನಿನ್ನೆ ಬರ್ಸಿದ್ದೆ ನೆನಪಿದೆಯಾ ವರ್ಕ್ ಮಾಡಿಲ್ಲ
L is equal to A plus N minus 1 into D by D. So L is 84, A is 7, N minus 1 into 7 by 2. ಬೇಕಾಗಿರೋ ಏನು RHS ಅಲ್ಲಿ ಇದೆ, LHS ಬರುತ್ತೆ. ಈ 84 ಈ ಕಡೆ ಬಂತು, ಪ್ಲಸ್ 7 ಈ ಕಡೆ ಬಂದ್ರೆ ಮೈನಸ್ 7 ಆಯ್ತು. ಸೊ ನಾವು ಮೇಕ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 77 into 2. ಇದು ಬೇಕು, ಇದು ಬೇಡ. ಅದಕ್ಕೆ ಯುಲ್ಬ್ಲರ್ ಮತ್ತೆ ಏನಿಲ್ಲ ಅಂದ್ರೆ ಇದು ಡಿನಾಮಿನೇಟರ್ ಬರ್ತದೆ. 7 1 7 11 2. So n minus 1 is equal to 22. N is equal to 22 plus 1 23. ಈಗ ಎರಡು ಫಾರ್ಮುಲಾ ಬೇಕಾದ್ರೆ ಬಳಸಬಹುದು. ನೀವೀಗ ಎರಡು ಫಾರ್ಮುಲಾ ಬಳಸಬಹುದು. ಎರಡು ಫಾರ್ಮುಲಾ ಅಂದ್ರೆ Sn is equal to n by 2 into 2a plus n minus 1 into d ಫಾರ್ಮುಲಾ ಬಳಸ್ಕೊಂಡು ಸಮ್ ಕಂಡುಹಿಡಿಯಬಹುದು. ಸರ್ ಲಾಸ್ಟ್ ಟರ್ಮ್ ಕೊಟ್ಟಾನೆ ಸರ್, ಮತ್ತೆ ಯಾಕೆ ಕತೆ ಬದುಕು ಮಾಡಕ್ ಹೋಗೋಣ ನಾವು? ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾವು ಸ್ಮಾರ್ಟ್ ವರ್ಕ್ ಮಾಡ್ತೀವಿ ಸರ್. ಸ್ಮಾರ್ಟ್ ವರ್ಕ್ ಏನ್ ಸರ್? ಈಗ ನೋಡ್ರಿ, ಆ ಫಾರ್ಮುಲಾ ಬಳಸಲ್ಲ. ಐ ವಿಲ್ ಡೂ ಇಟ್ ಆಸ್ Sn is equal to n by 2 into a plus AN. So what is L? 84. What is A? 7. What is N? 23. 3. Correct? Yes, sir. Correct? So yes, 23 by 2. ಇಲ್ಲಿ So 7 7 plus 8. 4. 23 by 2. It is 91. 91 into 23 ಗುಣಿಸಿ ಎಷ್ಟು ಬರುತ್ತೆ ಹೇಳಿ? 0.2 ಹಂಗೆ ಇರುತ್ತೆ. ಯಾವ್ದು ಮಗ್ಗಿಂದ ಡಿವೈಡ್ ಆಗಲ್ಲ. 91 into 23 ಮಾಡ್ರಿ ವಂಶಿ. ಇನ್ನೊಂದು ಸ್ಟೆಪ್ ಅಂತ ಬರೀತೀನಿ. 23 into 91. 20 ಏನಮ್ಮ? 2093. 2093 ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡ್ರಿ. ನಾನು ಅದತ್ರ ಆನ್ಸರ್ ಇಲ್ಲ, ನಾನು ಪ್ರಾಬ್ಲಮ್ ಮಾಡಿ ಪಕ್ಕಾ ಮಾಡ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. 2093 ಎಲ್ಲರಿಗೂ ಕರೆಕ್ಟ್ ಬಂದಿದ್ಯಾ ನೋಡ್ರಿ. ಅವ್ರು ಯಾರೋ ಹೇಳಿದ್ದೇನೆ ಒಪ್ಕೊಳ್ಳೋದಲ್ಲ, ಮಾನ್ಯ ಮಾಡ್ರ್ಯಾ? ಬಂತು. ಕ್ಲಿಯರಾ? Yes. ಏನಾದ್ರು ಡೌಟ್ ಇದೆಯಾ? ನಾವೇ ಡೌಟ್ ಸರ್ ಅಲ್ವಾ ರಚಿತಾ? ಸರ್ ಯಾವ ನಮ್ಮ ಆತ್ಮರಿಸ್ಬೇಕು ಅಂತ ಗೊತ್ತಿಲ್ಲ. ಸಿಕ್ಬಿಟ್ರೆ ಇದಕ್ಕಂತ ಪಟ ಪಟ ಹೊಡೆದ್ಬಿಡ್ತೀವಿ. ರಚನಾ ಒಂದರ ಅಂತದಾರೆ ಇದ್ಗೆ ಏನ್ ಡೌಟ್ ಇದೆಯೇನೋ? ನೋ ಸರ್. ಲಿಖಿತಾ ಅದು ಚೇರ್ ಮಲಗೆ ಬಿಡದಲ್ಲಿ ಇದೆಯೇ ಮಕ್ಕಂದೇ ಬಿಡದಂಗ್ ಲಿಖಿತ ಮಕ್ಕಂದು ಹಂಗೆ ಎದ್ದ. ಈಗ ನಾನು ಅಂದ್ಮೇಲೆ ಒಂಚೂರು ಒಲ್ಲಾಡ್ತದಾನ. ಈಗ ಮೊಟ್ಲಿ ಅವ್ರ ಪಕ್ಕ ಅಮ್ಮ ಅಪ್ಪಾಜಿ ಕೂತಿರ್ಬೇಕು, ಅಳ್ಳಾಡ್ಸ್ತದಾರೆ ಇದಳಲಿ ಅಂತ. ಓಕೆ, ಏನಾದ್ರು ಡೌಟ್ ಇದೆಯಾ? ಲಾವಣ್ಯ ತಪ್ಪಬೇಡ್ರಿ, ಡೌಟ್ ಇದ್ರೆ ಕೇಳಬೇಡ್ರಿ. ಕೇಳೋದ್ರಿಂದ ಮನಸ್ಸು ಹಾಳಾಗುತ್ತೆ ಎಲ್ಲರದು. ನಾನು ಏನ್ ಬಾರಿ ಸೈಲೆಂಟ್ ಔಟ್ ಆಡೋದು ಫ್ರೆಂಡ್ ಇಲ್ಲ ಅಂತಾನ? ಎಸ್ ಸರ್, ರಚಿತಾ ಇಲ್ಲಲ್ಲ ಅದಕ್ಕೆ. ಬಾರಿ ಸೈಲೆಂಟ್ ಔಟಾಳೆ, ಎದ್ರಕೊಂಡ್ಬಿಟ್ಟಾಳಕ್ಕೆ. ಅವಳಿಗೆ ಹಸಿತ ಇಲ್ಲ. ಇಲ್ಲ ಸರ್, ಹಂಗೇನಿಲ್ಲ. ಇವತ್ತು ಕನ್ಸರ್ನ್ ಮಾನೇನು ಬಾರಿ ಡಲ್ ಆಗಿದ್ದಾಳೆ ಇವತ್ತು. ಸಾಮಾನ್ಯ ಏನೂ ಕೊಡ್ಸಿಲ್ಲ ಅಂತ ಅಂಗಡಿಯಲ್ಲಿ ಇವತ್ತು. ರಚನಾ ವಂದನ, ವೇರ್ ಇಸ್ ಭಾವನಾ? ಅವಳಿಗೆ ಏನು? ಏಯ್ ರಚನಾ, ಅವಳಿಗೊಂದು ತೀಡು ಅಂತ ಹೇಳಿದ್ದೆ, ಹೇಳಿದ್ದೆ ನೀನು? ಹೊಡೆದೆ ಒಂದ? ಹೊಡೆದಿಲ್ ಗೊತ್ತೈತೆ. ಹೊಡಿಯಲ್ಲ ಸರ್ ಹಂಗೆ ಎಲ್ಲ. ಭಾರಿ ಪ್ರೀತಿ. ಬೆಸ್ಟಿ ಇವಳು ಹೇಳಿದಲ್ಲ ನಮ್ ಸಾಮಾನ್ಯ ಕ್ಲೋಸಿ. ಅವರಿಬ್ರೆ ಸರ್. Find the sum of
Next problem. Find the sum of 34 plus 32, 34 plus 32 plus 30 so on plus 10. Find the sum ಅಂತ ಹೇಳಿದಾನೆ. ಎ ಗೊತ್ತಾಗ್ಬಿಡ್ತು, ಡಿ ಗೊತ್ತಾಗ್ಬಿಡ್ತು. ಇನ್ನೇನ್ ಬೇಕು ಸಮ್ ಮಾಡಕ್ಕೆ? ಎನ್ ಬೇಕು. ಎನ್ ಬೇಕು ಅಂದ್ರೆ ಏನ್ ಕೊಟ್ಟಿದ್ದಾನೆ? ಲಾಸ್ಟ್ ಟರ್ಮ್ ಕೊಟ್ಟಿದ್ದಾನೆ. ಆ ಲಾಸ್ಟ್ ಟರ್ಮ್ ಅನ್ನ ಬಳಸ್ಕೊಂಡು ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ n and then find the sum. Okay na? So now write down the values. What are given? So A is 34, D is 32 minus 34. What is D? minus Minus ಇದೆ ಲಾವಣ್ಯ, ಕಳಿಬೇಕು. ದೊಡ್ಡದ್ರಿಂದ ಚಿಕ್ಕದ್ ಕಳಿಬೇಕು. 34 ಅಲ್ಲಿ 32 ಹೋದ್ರೆ 2, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಕ್ಲಿಯರ್ ಅಲ್ಲ ಲಾವಣ್ಯ? ಇಲ್ಲಿ ನೋಡ್ಬೇಕು ಸರ್, 32 ಇಂದ ಪ್ಲಸ್ ಇಲ್ಲಲ್ಲ ಸರ್. ಯಾವುದೇ ನಂಬರ್ ಹಿಂದೆ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ರೆ ಲಾವಣ್ಯ ಡಿಸೈಡ್ ಮಾಡು, ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಯಾವ್ದ್ರಿಂದ ಯಾವ್ದನ್ನ? ದೊಡ್ಡದ್ರಿಂದ ಚಿಕ್ಕದನ್ನ. ದೊಡ್ಡದ ಯಾವ್ದು? 34ರಲ್ಲಿ 32 ಹೋದ್ರೆ 2, ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ, ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರೀರಿ ಅಂತ ಹೇಳಿದ್ದೆ. ನೆನಪಿದೆಯಾ? ಓಕೆ. ಸೊ ವಾಟ್ ಈಸ್ ಎಲ್? 10. ಬೇಕೀಗ ಎನ್ ಬೇಕು, ಎಸ್ ಎನ್ ಬೇಕು. ಈಗ ಎಸ್ ಎನ್ ಫಸ್ಟ್ ಕಂಡು ಹಿಡಿತೀರಾ, ಎನ್ ಫಸ್ಟ್ ಕಂಡು ಹಿಡಿತೀರಾ? ಸರಿ ಎನ್ ಫಸ್ಟ್ ಕಂಡು ಹಿಡಿಬೇಕು, ನಂತರ ಓಕೆ. ಈಗ ಎಲ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? ಎ ಪ್ಲಸ್ n minus 1 into d. ವಾಟ್ ಈಸ್ ಎಲ್? 10, 34, n minus 1 into minus 2. Minus 2. Now transport this to this. 34 plus n minus 1 into minus 2 equal to 10. n minus 1 into minus 2 is equal to 10 minus 34. ಯಾಕಂದ್ರೆ ಪ್ಲಸ್ 34 ಈ ಕಡೆ ಬಂತು, ಮೈನಸ್ 34 ಆಯ್ತು. n minus 1 into minus 2. ಸೊ ಈಗ ಒಂದು ಪ್ಲಸ್ ಒಂದು ಮೈನಸ್ ಇದೆ, ಲಾವಣ್ಯ ಕಳಿಬೇಕು. 34 ಇಲ್ಲಿ 10 ಹೋದ್ರೆ 24 ಚಿಹ್ನೆ minus ಈಗ ನೋಡ್ರಿ, ಇದು ಬೇಕು ಇದು ಬೇಡ. ಇದು ಬೇಕು ಬೇಡ ಎರಡು ಬ್ರಾಕೆಟ್ ಇದೆ. ಇವೆರಡರ ಮಧ್ಯೆ ಇಲ್ಲಿ ಪ್ಲಸ್ ಮೈನಸ್ ಇದ್ರೆ ಅದು RHS ಬರ್ತಿತ್ತು. ಬ್ರಾಕೆಟ್ ಅಲ್ಲಿ ಇರೋದ್ರಿಂದ ಇದು RHS ಟರ್ಮ್ ಕೆಳ ಬರ್ತತೆ. ಕನ್ಫ್ಯೂಸ್ ಆಗಬೇಡ್ರಿ. ಇಲ್ಲಿ -2 ಐತಲ್ಲ ಸಾ ಅಂತ ಯೋಚನೆ ಮಾಡಬೇಡ್ರಿ. ಕೆಲವೊಂದ್ಸಾರಿ +2 ಇತ್ತಲ್ಲ ಹೋದ್ಸಲ, 7 ಇತ್ತೋದಲ್ಲ ಹೋದ್ಸಲ, ಇಲ್ಲಿ ಮೈನಸ್ ಇರೋದ್ನ ಬ್ರಾಕೆಟ್ ಹಾಕಿದ್ದೀನಿ. ಈಗ n minus 1 is equal to minus 24 by minus 2. Minus minus cancel. 2 1s are 2 2s are. n minus 1 is equal to 12. n is equal to 12 plus 1. n is equal to 13. ಸರ್ ಆಯ್ತು. ಆಯ್ತಾ? ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ನೋ ಸರ್, ಎಸ್ಎನ್ ಕಂಡುಹಿಡಿಯಬೇಕು. ಕಂಡುಹಿಡಬೇಕು, ಸಮ್ ಕಂಡುಹಿಡಬೇಕು. ಸೊ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ. ಮಾಡ ಅಳಿಸ್ತಾ ಇದ್ನಾ? ಎಸ್ ಸರ್. ಅಳಿಸ್ಬೋದು, ಎಲ್ಲರಿಗೂ ಕೇಳ್ತಾ ಇದ್ದೀನಿ. ಸಾನಾ, ಲಾವಣ್ಯ, ಭಾವನ,
ಭಾವನಾ ಏನೋ ಹಾ ಸರ್. ನಿಂದ ಏನೋ ಈಗೇನೆ ಕಾಣ್ತಾ ಇಲ್ಲವ ನೀನು ಎಲ್ಲಿ ಹೋಗ್ತಿಂತಾನೆ ಗೊತ್ತಾಗಲ್ಲ ನೀನು. ಆಗ್ಲಿಂದ ಹಂಗೆ ಆಗ್ತೈತೆ. Sn is equal to n by 2 into a plus l. So ಈಗ what is n? What is Sir, 13. okay, ಕಂಡುಹಿಡಿದಿರೋದು. What is a? 34. What is that? 10. Now substitute the values. S10. Sorry, S13. 13 by 2. What is a? 34 plus 10. 10. Yes, 13. 13 by 2 into 40. 40. So what is it? 2 1s are 2 2s are 2 2s are. Yes, 13 is equal to 13 into 24. Yes, 33. 13 2s are 26. 2 13 2s are 26 plus 2 2 8. It is the answer. ಹೇಳ್ರಿ ಸರ್ ನಾವು 44 ಇಂಟು ಮಾಡಿ 2 ಇಂದ ಡಿವೈಡ್ ಮಾಡಿದೀವಿ ಸರ್. 13 into 44 ಮಲ್ಟಿಪ್ಲೈ ಮಾಡಿದ್ರಾ? ಹಾ ಸರ್. ಮಾಡಿದ್ರು ಆನ್ಸರ್ ಇಷ್ಟೇ ಬರ್ಬೇಕಲ್ಲ? ಹಾ ಸರ್ ಅಷ್ಟೇ ಬಂದಿದೆ. ತಪ್ಪೇನಿಲ್ಲ. ಹಾ. ಹೆಂಗಾರ ಮಾಡು ಆನ್ಸರ್ ಇಸ್ 286 ಓನ್ಲಿ. ಸರ್ ಕಂಪ್ಲೀಟ್ ಸರ್. Sir, ಆಯ್ತು. ಎಸ್ ಸರ್ ಕಂಪ್ಲೀಟ್. ಸಮ ನೀವು ಆಟ ಆಡಬೇಡ ನಿನ್ ಕೈಯಾಗೆ ಬೆಳ್ಳಗೆ. Find the sum of -5 plus of -8 plus of -11 so on plus of -230 ಮಾಡಿ ಆಗುತ್ತಾ? ಟ್ರೈ ಮಾಡ್ತೀರಾ? ಮಾಡ್ತೀನಿ. Yes, sir, ಮಾಡಿ. ರಚನ ಯಾಕೆ ಕುತ್ಕೊಂಡಿದ್ದೀನಿ ನೀನು? ನೀನ್ ಮಾಡಲ್ಲೇನೋ? ದನಕಾಯಿ ಕುತ್ಕೊಂಡಿ ಇಲ್ಲಿ? Okay, what is A? Rachana. -5 ಸರ್. What is B? ಮಾಡ್ತಿದ್ದೀನಿ ಸರ್. ಮಾಡು. N76 ರೈಟ್ ಆನ್ಸರ್. ನನಗೆ ಗೊತ್ತಿಲ್ಲವ. ನಾನು ವರ್ಕ್ ಅನ್ನ ಪಕ್ಕಾ ಮಾಡ್ತೀನಿ ಅನ್ನೋದು ಪಕ್ಕಾ ಇದೆ. ನಾನು ಆನ್ಸರ್ ನೋಡೋ ಅಭ್ಯಾಸ ಇಲ್ಲ.
ಇಲ್ಲ ನಾ ಮಾಡ್ತೀನಿ ನೋಡ್ರಿ. ಎಲ್ಲೆಲ್ಲಿ ಎಲ್ಲೆಲ್ಲಿ ಇದ್ರೆ ಅಲ್ಲೆಲ್ಲ ನೀರ್ರಿ ನಿಂತ್ಕೊಂಬಿಡಿ. ಸೊ ನಾವು ರೈಟ್ ಎ ಇಸ್ -5. ಸೊ ಮಾನ್ಯ ಡಿ ಈ ಟರ್ಮ್ ಮುಡ್ತೀನಿ -8. ಫಾರ್ಮುಲಾ ಎನಿ ಟರ್ಮ್ ಮೈನಸ್ ಪ್ರೀವಿಯಸ್ ಟರ್ಮ್ ಮೈನಸ್ ಇದ್ರೆ ಬ್ರಾಕೆಟ್ ಹಾಕ್ಬೇಕು. ತಲೆ ಒಳಗೆ ಇಟ್ಕೊಳ್ರಿ. ನೀವು ಆಲ್ರೆಡಿ ಒಂದು ಮೈನಸ್ ಐತೆ ಅಂತೇಳಿ ಆ ಮೈನಸ್ ಅನ್ನ ಬಿಟ್ಬಿಡ್ತೀರಿ. ಬಹಳ ಜನ ಇಲ್ಲೇ ತಪ್ಪು ಮಾಡೋದು, ಅರ್ಥ ಮಾಡ್ಕೊಳ್ರಿ. ಸೊ ಈಗ ಡಿ ಈಸ್ -8 plus 5 minus into minus plus. So D is 1 plus 1 minus 1 plus ಇದೆ ಕಳಿಬೇಕು. ದೊಡ್ಡದ್ರಿಂದ ಚಿಕ್ಕದು ಕಳಿಬೇಕು. 8 ರಲ್ಲಿ 5 ಹೋದ್ರೆ 3. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. So now write L is equal to -230. So N is equal to question mark. Sn is equal to question mark. Sir, SN 8,900. ನನಗೆ ಗೊತ್ತಿಲ್ಲ, ನಾನು ಮಾಡ್ತೀನಿ ನೋಡ್ರಿ ಆಯ್ತಾ. ಸೊ ಈಗ ಸೊ ನಾವು ಟೇಕ್ L is equal to A plus N minus 1 into D. What is L? -230. What is A? -5. N minus 1 into D is -3. ಸೊ ನಮ್ಗೆ ಬೇಕಾಗಿರೋ ಏನೆಲ್ಲಿದೆ RHLs ಇದೆ. -5 plus of n minus 1 into -3 is equal to -230. ಈ -5 ಆ ಕಡೆ ಕಳಿಸಿ. n minus 1 into -3 is equal to -230 plus 5 ಆಗುತ್ತೆ. ಈ -5 ಈ ಕಡೆ ಬಂದ್ರೆ +5 ಆಗುತ್ತೆ. n minus 1 into -3 is equal to 1 minus 1 plus ಇದೆ ಕಳಿಬೇಕು. 230 ಒಳಗೆ 5 ಹೋದ್ರೆ 225. ಎಂತ 225? -225. ಸೊ ಈಗ n minus 1 into -225 divided by -3. Minus gets cancelled. ಸೊ ಈಗ ಹೊಡಿರಿ. 3 ಒಂದ್ಲೆ 3 ಏಳ್ಲೆ 22 21 ಕಳೀರಿ. 22ರಲ್ಲಿ 21 ಕಳೆದ್ರೆ 22ರಲ್ಲಿ 21 ಕಳೆದ್ರೆ 1 ಉಳಿತು. 1ಅನ್ನು 5ರಿಂದ ಹಾಕಿ 15 ಆಯ್ತು. 3 5 15. So n minus 1 is equal to 75. N is equal to 75 plus 1. N is equal to 76. 6. ಸರ್ ಆನ್ಸರ್ ಕರೆಕ್ಟ್ ಬಂದಿತ್ತು. ಇದೆ ಸರ್ ಆನ್ಸರ್. ನೀವು ಬಂದ್ರೆ ಓಕೆ. ಸರ್ ಫುಲ್ ಆನ್ಸರ್ ಲಾಸ್ಟ್ ಬಂತು. ಬೇಕಾಗಿಲ್ಲ ನನಗೆ. ಇದು ಯಾರಿಗೆ ಕರೆಕ್ಟ್ ಇದೆ ಕರೆಕ್ಟ್ ಬಿಟ್ಕೊಳ್ಳಿ. ಇಲ್ಲ ಅಂದ್ರೆ ತಪ್ಪಾಗಿತ್ತು ಅಂದ್ರೆ ಸರಿ ಮಾಡ್ಕೊಳ್ಳಿ. ಮುಗಿತಾ? ಏನ್ ಮಾಡ್ಬೇಕೀಗ? ಹಿಡಿಬೇಕೀಗ. ಸೊ ಇದು ಅಳತ್ಲಾ? ಎಸ್ ಸರ್ ಅಳಿಸಿ. ಓಕೆ. ಸೊ ಈಗ ಸಾಲ್ವ್ ಮಾಡಕ್ಕೆ ಏನೇನ್ ಬೇಕು ಬರ್ತಾಳ್ರಿ. ಫಸ್ಟ್ ಯು ರೈಟ್ ದಿ ಫಾರ್ಮುಲಾ. Sn is equal to n/2 into a plus yes. So what is n? 76. Minus what is L? Minus 230. Correct? Yes sir. Yes, 76. 76 by 2 minus 5 plus ಇಲ್ಲಿ ಮೈನಸ್ ಇರೋದ್ರಿಂದ ಬ್ರಾಕೆಟ್ ಹಾಕಂತೀನಿ. ಸೊ ಈಗ
ಎಸ್ 76 ಈಗ ಡಿವೈಡ್ ಆಗುತ್ತೆ ನೋಡ್ರಿ 2 ಇಂದ 2 1 2 3 7 ಅಲ್ಲಿ 6 ಕಳೀರಿ 1 ಉಳಿಯುತ್ತೆ 6 ಇಂದ ಹಾಕ್ರಿ 16 ಆಗುತ್ತೆ 8 38 minus 5 plus into minus minus 230. ಸೊ ನಾನು ಹೇಳ್ತೀನಿ ಎಲ್ಲ ಲಾವಣ್ಯ ಇನ್ನೊಂದು ಮಾತು ಕೇಳಿಸ್ಕ ಈಗ ಎಲ್ಲ ಪ್ಲಸ್ ಇದ್ದಾಗ ಕೂಡಿ ಪ್ಲಸ್ ಬರಿಬಾರ್ದು ಆದ್ರೆ ಎಲ್ಲ ಮೈನಸ್ ಇದ್ದಾಗಲೂ ಕೂಡಬೇಕು ಕೂಡಿ ಮೈನಸ್ ಬರಿಬೇಕು ಲಾವಣ್ಯ ಅರ್ಥ ಮಾಡ್ಕ ಎಲ್ಲ ಪ್ಲಸ್ ಇದ್ದಾಗ ಕೂಡಬೇಕು ಪ್ಲಸ್ ಬರಿಬಾರ್ದು ಎಲ್ಲ ಮೈನಸ್ ಇದ್ದಾಗ ಕೂಡ್ಬೇಕು ನೋಡ್ರಿ ಇದು ಮೈನಸ್ ಎಲ್ಲ ಮೈನಸ್ ಇದ್ದಾಗ ಕೂಡಿ ಮೈನಸ್ ಬರಿಬೇಕು ಕ್ಲಿಯರಾ ಓಕೆ ಈಗ ನೋಡ್ರಿ ಈಗ ಲಾವಣ್ಯ ನೋಡು 76 38/2 into minus 235 ಎರಡು ಮೈನಸ್ ಇಂದ ಕೂಡ್ತೀನಿ 230 plus 5 235 ಬೈ 2 ಬರೋದಿಲ್ಲ ಬರಲ್ಲ ಮೂನು ಇಲ್ಲ ಆಯ್ತು ಬರ್ದ್ನಲ್ಲ ಹೊಡಿಯಕ್ ರೆಡಿ ಇರ್ತೀನಿ ಕಲ್ಗೆಲ್ಲ ಇದ್ರೆ ನನ್ ಮೊಬೈಲ್ ನಂದು ಲ್ಯಾಪ್ಟಾಪ್ ಡಿಸ್ಪ್ಲೇ ಹೋಗ್ಬಿಡ್ತತೆ ಆಯ್ತಲ್ಲ ಮೈನಸ್ 235 ಎಸ್ 76 ಇವೆರಡನ್ನು ಮಲ್ಟಿಪ್ಲೈ ಮಾಡ್ರಿ ಪ್ಲಸ್ ಇಂಟು ಮೈನಸ್ ಮೈನಸ್ 38 into 235 ಎಷ್ಟಾಗುತ್ತೆ 8930 ಯಾರೋ ಒಬ್ರು ಏನಾರ ಹೇಳ್ರವ ಸರ್ 8930 8930 ಎಲ್ಲರೂ ನಾನು ಒಬ್ರಿಗೆ ಒಪ್ಕೊಳ್ಳಲ್ಲ ಎಲ್ಲರೂ ಮಾಡಿ ಹಿಂಗ್ ಹಿಡಿಬೇಕೀಗ ನನಗೆ ತೋರಿಸಿ ಎಲ್ಲಿ ಪಕ್ಕದಲ್ಲಿ ಮಾಡಿರೋ ತೋರ್ಸ್ಬೇಕೀಗ ನನಗೀಗ ನಾನು ಕೇಳ್ತೀನಿ ಈಗ ಪಕ್ಕದಲ್ಲಿ ಮಾಡಿರೋ ತೋರ್ಸ್ಬೇಕು ಈಗ ನೀವು ರಫ್ ವರ್ಕ್ ಮಾಡಿರೋದು ಹಿಂಗ ಎಕ್ಸರ್ಸೈಸ್ ಹಿಡಿಬೇಕು ನನಗೆ ಜೂಮ್ ಮಾಡ್ಬೇಕೀಗ ಹೇಳ್ತಲ್ಲ ಈಗ ಯಾರೋ ಮಾಡಿದ್ ಬರ್ಕೊಳ್ಳೋದಲ್ಲ ಯಾರೋ ಮಾಡಿದ್ ಬರ್ಕೊಳ್ಳೋದಾದ್ರೆ ನಿಮ್ಮ ಅಪ್ಪ ಅಮ್ಮ ಯಾವ್ದು ಕ್ಲಾಸಿಗೆ ಕೂರ್ಸ್ಬೇಕು ಏನ್ ಡೌಟ್ಸ್ ಇದೆಯಾ ಸರ್ ಸಾನಾ ಚಿತ್ರಹಳ್ಳಿಗೂ ಲಿಂಗದಳ್ಳಿಗೆ ಎಷ್ಟು ದೂರ ಆಗತ್ತೆ ಸರ್ ಒಂದು 5 ಕಿಲೋಮೀಟರ್ ಹೌದು ಅಲ್ಲೇನೆ ಹಂಗಾದ್ರೆ ಮಧ್ಯಾಹ್ನ ಲಾವಣ್ಯ ಮನೆ ಊಟ ಮಾಡ್ತೀನಿ ಸಾಯಂಕಾಲ ಬಂದು ನಿಮ್ಮ ಮನೇಲಿ ಸ್ನಾಕ್ಸ್ ತಿಂತೀನಿ ಹರ್ಷಿತರ ಮನೇಲಿ ರಾತ್ರಿ ಊಟ ಮಾಡ್ಕೊಂಡು ಈ ಕಡೆ ಬರ್ತೀನಿ ಬೆಳಿಗ್ಗೆನೆ ಬಂದ್ಬಿಡ್ತೀನಿ ತಿಂಡಿ ತಿನ್ಕೊಂಡು ಮಧ್ಯಾಹ್ನ ಊಟ ಲಾವಣ್ಯರ ಮನೆಯಲ್ಲಿ ಸಾಯಂಕಾಲ ಸ್ನಾಕ್ಸ್ ಸಹನರ ಮನೆಯಲ್ಲಿ ರಾತ್ರಿ ಊಟ ಹರ್ಷಿತರ ಮನೆಯಲ್ಲಿ ಭಾರಿ ಪಕ್ಕ ಆಗ್ಬಿಡ್ತು ಯಾವ್ದು ಬರ್ತಾ ಇದು ಹಸಿ ಇದಲ್ಲ ವಂಶಿ ಇದು ಯಾವ್ದು ಇದು ಎಂತದ್ದು ದಸರಾ ಹಬ್ಬ ಫಿಕ್ಸ್ ಬರ್ದಿಟ್ಕೊಂಡ್ಬಿಟ್ರಿ ಮತ್ ನೀವೆಲ್ಲರೂ ಓದಿರಿ ಸರ್ ನಾವೇ ಇರಲ್ಲ ಊರಾಗ ಅಂತಂದಿರಿ ಮತ್ತೆ ಸಾನ ಸರ್ ಇಲ್ಲ ಸರ್ ಎಲ್ಲಿಗೂ ಹೋಗಲ್ಲ ಲಾವಣ್ಯ ಹಾಸ್ಟೆಲ್ಗೆ ಹೋಗ್ತೀವಿ ಸರ್ ಆದ್ರೆ 3 ಹಾಸ್ಟೆಲ್ಗೆ ಹೋಗ್ತೀವಿ ಸರ್ ಸರ್ ಮೂವರು ಹೋಗ್ತಾರ ಸರ್ ಹಬ್ಬಕ್ ಬರಲ್ಲ ಹಂಗಾದ್ರೆ ನೀವು ಸರ್ ಎಲ್ಲಾರ ರಜೆ ಕೇಳಿದ್ರೆ ಅವ್ರು ಕೊಟ್ರೆ ಬರ್ತೀವಿ ಇಲ್ಲ ಬರಲ್ಲ ಅಂದ್ರೆ ಮುಗೀತು ನನಗೆ 3 ನಾಮ ಹಾಕಿದ್ರು ವಂಶಿ ಸರ್ ಅಷ್ಟು ಈಸಿ ಸ್ಕೂಲಲ್ಲಿ ಜನ ಬಿಟ್ಬಿಡ್ರಿ ಆಯ್ತು ಅದು ಬಿಟ್ಬಿಡಿ ಈಗ ಏನಾದ್ರು ಡೌಟ್ಸ್ ಇದೆಯಾ ಕೇಳಿ ಎಲ್ಲರಿಗೂ ಕೇಳ್ತಾರ ಯಾರಿಗೂ ಹೆಸರು ಇಂಡಿವಿಜುವಲ್ ಆಗಿ ಹೇಳಲ್ಲ ಅದಕ್ಕೆ ನಾನು ಯಾರೇ ಡೌಟ್ಸ್ ಇದೆಯಲ್ಲ ಮತ್ತೊಂದ್ಸಲ ಕೇಳಬಹುದು ನಾನು ಹೇಳ್ಕೊಡಕ್ ರೆಡಿ ಇದ್ದೀನಿ ಆಯ್ತಲ್ಲ ಓವರ್ ಸರ್ ಓವರ್ ಕೊಡ್ಲಾ ನೆಕ್ಸ್ಟ್ ಪ್ರಾಬ್ಲಮ್ ಕೊಡ್ಲಾ ಸರ್ ಓಕೆ find the sum of the first find the sum of the first 1000 find the sum of the first 1000 ಮಾನ್ಯ ಎಲ್ಲಿ ಹುಡುಕಕ್ಕೆ ಹೋಗೋಣ ಬರ್ಕ
find the sum of the first 1000 positive integers. ಈಗ question. find the sum of the first 1000 positive integers. ಇಲ್ಲಿ ಸ್ವಲ್ಪ ನೋಡ್ರಿ, ಪಾಸಿಟಿವ್ ಇಂಟೀಜರ್ಸ್ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗೋದು? 1 + 2 1 + 2 + 3 + so on ಎಷ್ಟು? 1000. ಕರೆಕ್ಟಾ? ಅರ್ಥ ಆಗಿದ್ರೆ, ಅರ್ಥ ಆಗಿಲ್ಲ ಅಂದ್ರೆ ಕೇಳ್ರಿ. ಪ್ರಾಬ್ಲಮ್ ಕೊಟ್ಟಿಲ್ಲ ಅವ್ನು ನಿಮಗೆ. ಫೈಂಡ್ ದಿ ಸಮ್ ಆಫ್ ದಿ ಫಸ್ಟ್ 1000 ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿದಾನೆ. ಸಹನಾ ಒದೆ ತಿಂತೀಯಾ? ನೀನ್ ಮಾಡಿದ್ರೆ ನನಗೆ ಪ್ರೈಸ್ ಕೊಡಕ್ ದುಡ್ಡಿಲ್ಲ, ನೀನೇ ಫೋನ್ ಪೇ ಮಾಡು, ಆಮೇಲೆ ಬೇಕಾದ್ರೆ ನಿನ್ ಅಕೌಂಟ್ಗೆ ಹಾಕ್ತೀನಿ, ಆಯ್ತಲ್ಲ? ಸೊ ಇಲ್ಲಿ ಫೈಂಡ್ ದಿ ಸಮ್ ಆಫ್ ಫಸ್ಟ್ 1000 ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ ಪಾಸಿಟಿವ್ ಇಂಟೀಜರ್ಸ್ ಸ್ಟಾರ್ಟ್ ಆಗೋದು ಇಲ್ಲಿಂದ 1 + 2 + 3 it is 1000. ಇಲ್ಲಿ n ಕಂಡಿಡಿಯ ಅವಶ್ಯಕತೆ ಇಲ್ಲ. ಯಾಕೆ ಸಾ? ಬರುತ್ತೆ ಪ್ರಶ್ನೆ ಬರ್ಬೇಕು. ಅವನು ಹೇಳಿದಾನೆ ಫೈಂಡ್ ದಿ ಸಮ್ ಆಫ್ ಫಸ್ಟ್ 1000 ಅಂತ ಹೇಳಿದಾನೆ, ಹೌದಲ್ವಾ? ಫೋರ್ ಪ್ರಾಬ್ಲಮ್ ಫೈಂಡ್ ದಿ ಸಮ್ ಆಫ್ ಅಂತ ಕೊಟ್ಟು ಲಾಸ್ಟ್ ಟರ್ಮ್ ಕೊಟ್ಟಿದ್ದ. ಇಲ್ಲೂ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾನೆ 1000 ಅಂತ. ಅರ್ಥ ಮಾಡ್ಕೊಂಡ್ರಿ ಕರೆಕ್ಟ್? ಬಟ್ ನಿಮಗೆ ಇಲ್ಲಿ n ಕಂಡಿಡಿಯ ಅವಶ್ಯಕತೆ ಆಯ್ತಾ? ಆಯ್ತಾ? ಹೌದಲ್ವಾ? ಸೊ ನಾವು ರೈಟ್ ವಾಟ್ ಈಸ್ a 1, ವಾಟ್ ಈಸ್ d 2 - 1, d is 1. Now take this as 1000, n is equal to 1000. ಎಲ್ಲೂ 1000 ಎನ್ನು 1000. ನಿಖಿತಾ ಯಾಕೆ ಅಂತ ಕೇಳ್ರಿ. ಲಾಸ್ಟ್ ಟರ್ಮ್ 1000 ಅವನು ಏನ್ ಹೇಳಿದಾನೆ? ಫೈಂಡ್ ದಿ ಸಮ್ ಆಫ್ ಫಸ್ಟ್ 1000 ಅಂತ ಹೇಳ್ಬಿಟ್ಟಿದ್ದಾನೆ. ಅಲ್ಲಿಗೆ n ವ್ಯಾಲ್ಯೂ ಕೊಟ್ನಾ? ಇಲ್ಲ, ಯೋಚನೆ ಮಾಡ್ರಿ. ಈಗ 1000 ಪಾಸಿಟಿವ್ ಇಂಟಿಜರ್ ಲಾಸ್ಟ್ ಟರ್ಮ್ ಯಾವುದು? 1000. ಆ 1000 is L. n 1000 ಹೆಂಗಾತ ಸರ್? ನೋಡ್ರಿ, ಪ್ರಾಬ್ಲಮ್ ಬಹಳ ಚೆನ್ನಾಗಿ ಓದ್ಬೇಕು. ಫೈಂಡ್ ದಿ ಸಮ್ ಆಫ್ ಫಸ್ಟ್ 1000 ಪಾಸಿಟಿವ್ ಇಂಟಿಜರ್ಸ್. ಪಾಸಿಟಿವ್ ಇಂಟಿಜರ್ ಸ್ಟಾರ್ಟ್ಸ್ ವಿತ್ 1 + 2 + 3 1000 ಅಂತ. ಲಾಸ್ಟ್ ಟರ್ಮ್ ಇಸ್ 1000. n is also 1000. ಯಾಕೆ? ಅವರೇ ಕೊಟ್ಟಿದ್ದಾರೆ ಸರ್. 1000 positive integers. Now use the formula, very easy formula. Sn is equal to n/2 into a plus l. Yes, 1000 by 2. What is a? 1. What is l? 1000. ಸರ್ ಬೋರ್ಡ್ ಬ್ಲರ್ ಯಾರಿಗೆ? ರಚನಾ ರಚನೆ ಕನ್ನಡಕ ಸರಿ ಇಲ್ಲ ಅಷ್ಟೇ. ವರ್ಷಕ್ಕೆ ಒಂದ್ಸಲ ಬಟ್ಟೆ ತಗೊಂಡು ಸರ್ ಬ್ಲರ್ ಎಲ್ಲರಿಗೂ ಕಾಣ್ತಿದ್ದೆ ನೀವು ಒಬ್ಳಿಗೆ? ವಂಶಿ ಸರ್ ಕ್ಲಿಯರ್ ಕಾಣ್ತಿದೆ. ಅಲ್ಲೊಂದು ಬಟ್ಟೆ ತಗ, ಅಲ್ಲಿ ಒಂದು ರಚನಾ ಸರ್ ಸಾನ ಕಾಣ್ತೈತಲ್ಲ ನಿನಗೆ? ಭಾವನಾ ಕಾಣ್ತೈತಾ? ಇದು ರಚನಾ ಸರ್ ಬಟ್ಟೆ ಬರುತ್ತೆ ಗ್ಲಾಸ್ ಒರ್ಸ್ಕೊಳಕ್ಕೆ. ಹಿಂಗ್ ಒರ್ಸ್ಕೊಂಡು ಹಿಂಗ್ ತಗೋಬೇಕು. ಇಲ್ಲ ಸರ್ ಬ್ಲರ್ ಐತೆ. ಹಿಂಗ್ ತಗೋಬೇಕು, ಹಿಂಗೆ ಒರ್ಸ್ಕೋಬೇಕು ರಚನಾ. ಹಿಂಗ್ ಸ್ಮೂತ್ ಆಗಿ ಬ್ಲರ್ ಇರೋದು ವೈಟ್ ಕಾಣಿಸುತ್ತೆ. ಪಾಪ ನಿನ್ ತಪ್ಪಿಲ್ಲ. ಅವರು ಸ್ಪೆಕ್ಟ್ ಅಂಗಡಿಯವರು ಕನ್ನಡಕ ಕೊಟ್ಮೇಲೆ ಹೇಳ್ಬೇಕಿತ್ತು ವರ್ಷಕ್ಕ ದಿನಕ್ಕೆ 2000 ವರ್ಷು ಅಂತ. ನೀನೇ ಮಾಡಿದ್ಯಾ? ಕನ್ನಡಕ ತಗೊಂಡೆ ಒರ್ಸ್ಬೇಕು ಅನ್ನೋದು ಹೇಳ್ಬಿಟ್ಬಿಟ್ಟ.
ಸರ್ ಬ್ಲರ್ ಐತೆ. ಯಾರಿಗೆ ಐತಿ ಈಗ? ಬ್ಲರಿಗೂ ಸರ್ ಅದು ಬ್ಲರ್ ಕಾಣ್ತಾ ಇದೆ. ಅಂದ್ರೆ ಅವಳ ಇನ್ಫ್ಲೂಯೆನ್ಸ್ ಅವಳ ಮೇಲೆ ಬಿದ್ದಿತ್ತೆ, ಕನ್ನಡಕದ ಇನ್ಫ್ಲೂಯೆನ್ಸ್ ಅವಳ ಮೇಲೆ ಬಂದಿರುತ್ತೆ. ಅವಳು ಕಣ್ ಕ್ಲೀನಾಗಿ ಉಟ್ಕೊಂಡಿಲ್ಲ, ತೊಳ್ಕೊಂಡಿಲ್ಲ, ಪಕ್ಕದಿದ್ಲಲ್ಲ ಮಧ್ಯಾಹ್ನ ಬಂದು ಹಂಗೆ ಎದ್ದು ಬಂದು ಕೂತಾರೆ ಬ್ಲರವ. ಸರ್ ನಿಮ್ ಹತ್ರ ಮಾತಾಡೋದೇ ಕಷ್ಟ ಸರ್, ಏನಾರು ಹೇಳ್ಬಿಡ್ತೀರಿ ಅಲ್ವಾ? ಓಕೆ ಬರ್ರಿ. 2 1s 2 5s 500 yes 1000 is equal to 5 into 1001 multiply ಮಾಡ್ರಿ. yes 1000 ಯಾರು ಹೇಳ್ತೀರಿ? 5 1s 5 0 0 5 1 5 5050 500 sir. Yes, sir. ಕರೆಕ್ಟಾ? Yes sir. ವಂಶಿ ಯಾಕೆ ಕಳ್ತೀಯ? ಸರ್ ಇಲ್ಲ ಸರ್. ರಚನಾ ಕಾಣ್ತಿದ್ದೀನಿ ಈಗ. ರಚನಾ ಒಂದನ ಅಯ್ಯೋ ಹಂಗೆ ಸ್ಟಿಲ್ ಆಗಿದಾವೆ, ಸ್ಟ್ಯಾಚು ಆದಾಗಿ ನಿಂತ್ಕೊಂಡಲ್ವಾ ಹಂಗ್ ನಿಂತ್ಕೊಂಡವೆ. ಸರ್ ನೆಟ್ವರ್ಕ್ ಸರ್ ಆಯ್ತು ಸರ್ ಬರ್ಕೊಳೋದು. ಆಗ್ಲಿ ಮಿಸ್, ಎಲ್ಲರೂ ನಿಮ್ಮಷ್ಟು ಫಾಸ್ಟ್ ಇರ್ಬೇಕಲ್ರಿ. ಈಗ ಸರ್ ನಾನೇ ಸರ್ ನಿಧಾನಕ್ಕೆ ಬರೆಯೋದು. ಎಪ್ಲಿಗೆರೆಗೆ ಅಲ್ಲೆಲ್ಲ ಎಕ್ಸ್ಪ್ರೆಸ್ ಬಸ್ ಓಡಾಡ್ತಾವೆ, ನೀನು ಎಕ್ಸ್ಪ್ರೆಸ್ ಆಗ್ಬಿಟ್ಟಿದ್ಯಾ. ನಾವು ಇಂಟೀರಿಯರ್ ಪ್ಲೇಸ್ ಅಲ್ಲಿ ರೋಡ್ ಆಗಿ ಬಸ್ ಎಲ್ಲೆಲ್ಲ ಅನ್ಸುತ್ತಲ್ಲ, ಯಾರ್ಯಾರ ಮನೆ ಹತ್ರ ಅಂತಾರಲ್ಲ ಕೈ ಅಂದ್ ಅಲ್ಲೆಲ್ಲ ನಿಂತ್ಕೊಂಡು ಹತ್ಬೇಕಲ್ಲ ನಾವು. ವಂಶಿ ಬರೀ ನಾನ್ ಸ್ಟಾಪ್ KSRTC ಓಡಾಡ್ತಾವಲ್ಲ, ಹಂಗೆ ಇವ್ರು KSRTC ಆದಂಗ ಆಗ್ಬಿಟ್ಟಾಳ ಈಗ ಫಾಸ್ಟ್ ಆಗಿ. Express sir. ಸಂತೆಬೆನ್ನೂರು, ಕಾಟ್ನೂರು, ಗುಳ್ಳೆಹಳ್ಳಿ, ದೇವರಹಳ್ಳಿ, ನುಗ್ಗೆಹಳ್ಳಿ, ಗರ್ಗ ಕ್ರಾಸು ಹೊತ್ಕೊಂಡು ಹೋಗೋಟ ಗಿಡದಕತ್ತೆ. Yes sir. ಆ ಕಾರಿನ ಕಡ್ಲಿಗೆ ಬಸ್ಸೇ ಹೋಗೋದ್ ಬಾರಿ ಕಡಿಮೆ. ಹೋಗಾವೆ ಅವು ಒಂಥರ ಅಡ್ಡದಿದೆಯಲ್ಲ ಸಿಂಚು. ಸರ್ ನಾನ್ ಸ್ಟಾಪ್ ಬಸ್ ಇದಾವೆ ಸರ್ ನಮ್ಮೂರಿಗೆ. ನೀವು ನಾನ್ ಸ್ಟಾಪ್ ಹೋಗ ಆಯ್ತು ಬಿಡು. ಸೃಷ್ಟಿ ಜೊತೆಗೆ ನೀವು ನಾನ್ ಸ್ಟಾಪ್ ಸಮಾನವೇ ಮಾನ್ಯ. ನಾವು ನಾನ್ ಸ್ಟಾಪ್ ನಾವು ನಾನ್ ಸ್ಟಾಪ್ No sir, now stop. ನಾವು ಸ್ಟಾಪೇ. ಆಲ್ರೆಡಿ ಬಸ್ ಬರ್ತಾವ ನಿಖಿತಾ? Yes sir, ಬರುತ್ತೆ ಎರಡು ಬರೋದು. ಬರುತ್ತಾ? ಎರಡೇ ಸರ್ ಎರಡೇ ಬಸ್ ಬರೋದು. ಅದಕ್ಕೆ ಗೊತ್ತು, ಸಾಯಂಕಾಲಕ್ಕೊಂದು ರಾತ್ರಿಗೊಂದು ಬೆಳಿಗ್ಗೆ ಒಂದ್ ರಾತ್ರಿ ಕರ್ಕೊಂಡ್ ಬರ್ತತೆ. ಇದಕ್ಕೆ ನಿಮ್ಮೂರಿಗೆಲ್ಲ ಮಾದೇಹಳ್ಳಿಗೆ ಲಿಖಿತ ರೋರಿ ಬಸ್ಸೇ ಇಲ್ಲ. ಅದಾನ ಲಿಖಿತ ಬಸ್ ಅದಾನ ಗೊತ್ತು. ಓಕೆ, ಇದ್ರ ಬಗ್ಗೆ ಯಾರಿಗಾರು ಡೌಟ್ಸ್? ನಾನೀಗ ಮತ್ತೆ ವಾಪಸ್ ಬರ್ರಿ, ಬ್ಯಾಕ್ ಟು ಪೆವಿಲಿಯನ್ ಬರ್ಬೇಕು. ಅದು ಜಸ್ಟ್ ಫಾರ್ ಟೈಮ್ ಪಾಸ್ ಅಷ್ಟೇ ಮಾತಾಡಿರ್ತೀವಿ, ಅದರಲ್ಲೇ ಕಾಲ ಕಳೀಬಾರ್ದು. ಫೈಂಡ್ ದಿ ಸಮ್ ಆಫ್ ಫಸ್ಟ್ 1000 ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳ್ದ. ಫಸ್ಟ್ ಪಾಸಿಟಿವ್ ಇಂಟೀಜರ್ಸ್ ಸ್ಟಾರ್ಟ್ ಆಗೋದ್ರಿಂದ 1 + 2 + 3. ಯಾಕೆ 1000 ಬರ್ಕೊಂಡ್ರಿ ಸರ್ ಅಂತಂದ್ರೆ, ಫಸ್ಟ್ 1000 ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ 1000 ಹೌದಲ್ವಾ? ಅಲ್ಲಿ 1, what is the 2 - 1 1. L is 1000, N is also 1000. Clear? Yes sir. Okay, Sn is equal to n/2 into a plus l. Yes, 1000. ಅವನಾ ಅದು ಆನ್ ಮಾಡ್ಕ. ನೀನೀಗ ಒಂದ್ಸಲ ಆಫ್ ಮಾಡಿ ಆನ್ ಮಾಡ್ಬಿಡುವ ತಕ್ಷಣ. ಈಗ ನಿನಗೆ ಕಾಣ್ತಾ ಇಲ್ವಾ? ನೋಡಿ ಇನ್ನೊಂದ್ಸಲ ಆಪ್ ಸರಿ ಮಾಡ್ಕ. ಆಮೇಲೆ ಇನ್ನೊಂದ್ಸಲ ನಿನ್ಗೆ ಹೇಳಿದೀನಿ, ಅದು ಹಂಗ ಆತು ಅಂದ್ರೆ ರೀಇನ್ಸ್ಟಾಲ್ ಮಾಡ್ಕ ಅಂತ ಹೇಳಿಲ್ಲ ಪಟ್ ಅಂತ.
ಬುದ್ಧಿವಂತಿಕೆ ಇರ್ಬೇಕವ ಲಾವಣ್ಯ. ಒಂದ್ ನಿಮಿಷ ನೋಡ್ರಿ ಈಗ S1000 ಸರ್ ಎಲ್ಲೂ 1000 ಎನ್ನು 1000 ಹೆಂಗೆ ಪ್ರಶ್ನೆ ಹಾಕೊಳ್ಳಿ ಸರ್. ಅವನು ಫೈಂಡ್ ದಿ ಸಮ್ ಆಫ್ ಫಸ್ಟ್ 1000 ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿದಾನೆ. ಎನ್ ವ್ಯಾಲ್ಯೂ ಇಸ್ ಗಿವನ್. ಇಲ್ಲಿ ಈ ತರ 1000 ಪಾಸಿಟಿವ್ ಇಂಟೀಜರ್ ಬರ್ದಾಗ ಲಾಸ್ಟ್ ಟರ್ಮ್ ಎಷ್ಟಾಗುತ್ತೆ? 1000 ಆಗುತ್ತೆ. ಅದಕ್ಕೋಸ್ಕರ L is equal to 1000, N is equal to 1000 ಬರ್ಕೊಂಡೆ. 2 1 2 5 0 0 500 into 1001 1000 ಎಷ್ಟಾಗುತ್ತೆ? 500 500. ಏನ ಡೌಟ್ ಇದೆಯಾ? ನೋ ಸರ್. ಡೌಟ್ ಹೇಳ್ರಿ. ಆಮೇಲೆ ನಾನು ಹೇಳಿದೀನಿ, ನಿನ್ನೆನೆ ಹೇಳಿದೀನಿ, ನಿಮಗೆ ಬರೋ ತನಕ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ಬರೀ 3 ಸಲ ಮಾಡ್ಬೇಕು ಅಂತ ನಾನು ಯಾವತ್ತೂ ಹೇಳಿಲ್ಲ. ಅದು ಮಿನಿಮಮ್ ಬದುಕಕ್ಕೆ. ನೀವೇನ್ ಗೊತ್ತಾ, ಸರ್ ಅಷ್ಟು ಹೇಳಿದಾರೆ ಅಷ್ಟು ಮಾಡ್ಬೇಕು. ನೀವು ಎಕ್ಸಾಮ್ ಓರಿಯೆಂಟೆಡ್ ಆಗಿ ಓದ್ರಿ. ಎಕ್ಸಾಮ್ ಬರೀಬೇಕು ಅನ್ನೋ ಆಸೆ ಇದ್ರೆ ನಾವು ಕಲ್ತೆ ಬಿಡ್ಬೇಕು. ನನಗೆ ಹಾಕ್ಬೇಕಾದ್ರೆ 3 ಸಲ ಹಾಕ್ರಿ, ಬೇಕಾದ್ರೆ ಬೇಜಾರಿಲ್ಲ. ಆದ್ರೆ ನೀವು ಮನೆಯಲ್ಲಿ 5 ಸಲ ಮಾಡ್ರಿ, 10 ಸಲ ಮಾಡ್ರಿ, ತಪ್ಪಿಲ್ಲ. ಇಲ್ಲ ಅಂದ್ರೆ ಲಾಸ್ ಆಗದ್ ನಿಮಗೆ. ಸಹನ, ಇದು ತಲೆ ಒಳಗೆ ಇರ್ಬೇಕು. ನೆನ್ಪಿಟ್ಕೊಳ್ರಿ. ನೀವು ಸರ್ ನೀವ್ ಹೇಳಿದ್ರಲ್ಲ 10 ಸಲ ಮಾಡಿದ್ರೆ ಬರುತ್ತಾ? ಇಲ್ಲ, ಬರ್ತವೆ, ಕೆಲವೊಂದು ಪ್ರಾಬ್ಲಮ್ಸ್ ಬರಲ್ಲ. ಆಯ್ತಲ್ಲ, ವರ್ಕೌಟ್ ಮಾಡಿ. ಲಾಸ್ಟ್ ಪ್ರಾಬ್ಲಮ್, ಫೈಂಡ್ ದಿ ಸಮ್ ಆಫ್ ದಿ ಫಸ್ಟ್ n positive integers. Find the sum of first n positive integers. Find the sum of first n positive integers. So ಈಗ ಎಲ್ಲರೂ ಮೈಕ್ ಅನ್ನ ಮ್ಯೂಟ್ ಮಾಡ್ರಿ, ಕ್ಲೀನ್ ಆಗಿ ಕೇಳಿಸ್ಕೊಳ್ರಿ, ಡೌಟ್ಸ್ ಬರಬಾರ್ದು. ಕೇಳಿಸ್ಕೊಳ್ಳಿ. ಈಗ ಫೈಂಡ್ ದಿ ಸಮ್ ಆಫ್ ಫಸ್ಟ್ n ಪಾಸಿಟಿವ್ ಇಂಟೀಜರ್ಸ್. ಫಸ್ಟ್ n ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ n ಪಾಸಿಟಿವ್ ಇಂಟೀಜರ್ ಸ್ಟಾರ್ಟ್ ಆಗೋದು ಎಲ್ಲಿಂದ? 1 + 2 + 3. ಸೊ ಎಲ್ಲಿ ತನಕ? n. ಸೊ ಯಾಕೆ ಆವಾಗ್ಲೇ 1000 ಹೇಳಿದ್ದ? 1000 ಬರ್ಕೊಂಡ್ವಿ. ಈಗ ಫೈಂಡ್ ದಿ ಸಮ್ ಆಫ್ ಫಸ್ಟ್ n ಪಾಸಿಟಿವ್ ಇಂಟೀಜರ್. So clear? Yes sir. Clear. So now write, what is a? 1. What is the 2 minus 1? 1. What is L? N. N is equal to N. ಯಾಕೆ L is equal to N ಯಾಕೆ? N is equal to N ಯಾಕೆ? ಸರ್ ಲಾಸ್ಟ್ ಟರ್ಮ್ ಏನು ಮತ್ತೆ ಅವರ ಏನ್ ಕೊಟ್ಟಿದ್ದಾರೆ? ಫೈಂಡ್ ದಿ ಸಮ್ ಆಫ್ ಫಸ್ಟ್ n ಪಾಸಿಟಿವ್ ಇಂಟೀಜರ್ ಅಂತ ಹೇಳಿರೋದ್ರಿಂದ n ಪಾಸಿಟಿವ್ ಇಂಟೀಜರ್ ಅಂತಂದ್ರೆ ಲಾಸ್ಟ್ ಟರ್ಮ್ n ಆಗುತ್ತೆ. ಅಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಾಗುತ್ತೆ? n ಆಗುತ್ತೆ. ಇದು ಕ್ಲಿಯರ್ ಇರ್ಲಿ. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಬರಿಬೇಕು. ಲಾವಣ್ಯ, ಪ್ರಾಬ್ಲಮ್ ಬರ್ದಷ್ಟು ನೀನೇನ್ ಮಾಡಿದಿ ಗೊತ್ತಾ? ನಿನ್ನೆ ಬುಕ್ಸ್ ಅಲ್ಲಿ ಇದ್ದಂಗೆ ಬರ್ಕೊಂಡಿದೀಯ. ನಾನು ಯಾಕೆ ಬರ್ಸ್ತೀನಿ ಹೇಳಂಗಿದ್ರೆ, ಈ ಬುಕ್ ಅಲ್ಲಿ ಇಂಥದ್ದು ಪ್ರಾಬ್ಲಮ್ ತಗೊಂಡು ಹಿಂಗ್ ಬರ್ಕೊಳ್ರಿ ಅಂತ ಹೇಳ್ಬೋದಿತ್ತು, ಹೌದಲ್ವಾ? ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ತಾನೋ ಆ ತರ ಬರ್ಸ್ತೀನಿ ನಾನು, ಆಯ್ತಲ್ಲ? ಬುಕ್ ನೋಡ್ ಕಾಪಿ ಮಾಡೋದಲ್ಲ. ಓಕೆ. ಈಗ ಸೊ ಯಾಕೆ L is equal to N, N is equal to N ಅಂದ್ರೆ, ಸೊ ಲಾಸ್ಟ್ ಟರ್ಮ್ is find the sum of first n positive integer ಅಂದ್ರೆ ಲಾಸ್ಟ್ ಟರ್ಮ್ is n and number of terms is also n. Now use the formula Sn is equal to n/2 into a plus L. Yes, n. N ಗೆ n n/2. What is a? 1. What is L? n. So Sn is equal to n into 1 plus n divided by 2. ಅಷ್ಟೇ, ಅದೇನು ಮಾಡಕ್ಕಾಗಲ್ಲ. ಮಾಡ್ರಿ ಬೇಕಾರೆ n into n 1n. ಅಬ್ಬಬ್ಬಬ್ಬಬ್ಬಬ್ಬ, ಯಾಕೆ 2n ಅಂತ ಹೇಳಿದ್ದು? ಇಲ್ಲಿ n plus n ಇದೆಯಾ? 1 plus n ಅದು
ಇನ್ನ ಬೇಕಾದ್ರೆ ಮಾಡೋದಾದ್ರೆ ಹಿಂಗ್ ಮಾಡ್ಬೋದು n into 1 n n into n ಸ್ಕ್ವೇರ್ ಹಿಂಗೂ ಬರೀಬಹುದು ಹಿಂಗೂ ಬರೀಬಹುದು. ಮತ್ತೆ ಯಾರ ಪುಣ್ಯಾತ್ಮ ಆಡ್ ಮಾಡ್ಬಿಟ್ಟಿರಿ ನಿಮ್ ಪಾದ ಜೆರಾಕ್ಸ್ ಮಾಡಿಸ್ ಕಳಿಸ್ರಿ ಗುರೂರಿಗೆ ತೋರಿಸ್ತೀನಿ ಪಾಪ ಇಂತಿಂತವ್ರು ಇದ್ರು ಅಂತ. ಏನಾದ್ರು ಡೌಟ್ಸ್ ಇದೆಯಾ ಇಲ್ಲಿ? ಎಕ್ಸಾಮ್ ಅಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಕೇಳ್ತಾರಾ? ಕೇಳ್ಬೋದು, ವೈ ನಾಟ್? ಕೇಳಬಾರ್ದು ಅಂತ ಎಲ್ಲಿದೆ? ಕೇಳಬಾರ್ದು ಅಂತ ಹೇಳಿ ನೀವೇನ್ ಮಾಡ್ತೀರಿ ಗೊತ್ತಾ? ಬರೀ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಡಿ, ಎಲ್ಲದೂ ಕೇಳ್ತಾರೆ. ಮತ್ತೆ ಅವ್ರಿಗೆ ಸುಮ್ನೆ ಚಂದ ಕಾಣ್ಲಿ ಅಂತ ಬುಕ್ ಚೆನ್ನಾಗ್ ಕಾಣ್ಲಿ ಅಂತ ಬರ್ತಾರೇನೋ? ಮದುವೆ ಮನೆಗೆ ಹುಡುಗ ಹುಡುಗಿ ಹಿಂದೆಗಡೆ ನಿಂತ್ಕೊಳ್ಳೋ ಜಾಗ ಚೆನ್ನಾಗ್ ಕಾಣ್ಲಿ ಅಂತೇಳಿ ಹೂ ಅಲಂಕಾರ ಮಾಡಿರ್ತಾರೆ. ಅದ್ನ ಯಾವ್ದಕ್ ಮಾಡಿದಾರೆ ಸರ್? ಚೆನ್ನಾಗ್ ಕಾಣ್ಲಿ ಅಂತ ಮಾಡಿರ್ತಾರೆ. ಇಲ್ಲಿ ಅವನು ಕೇಳ್ಬಹುದು ಅವನು ಕೇಳ್ಬಹುದು, ಹೇಳ್ತಲ್ಲ ನಿಖಿತಾ? ಎಸ್ ಸರ್. ಯಾವ ಪ್ರಾಬ್ಲಮ್ ಕೇಳ್ತಾನೆ ಅಂತ ಗೆಸ್ ಮಾಡಂಗಿಲ್ಲ. ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಪ್ರಾಬ್ಲಮ್ಸ್ ಅಲ್ಲಿ ವರ್ಕ್ಔಟ್ ಎಕ್ಸಾಂಪಲ್ಸ್ ಆರ ಬರ್ಬೋದು, ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಆರು ಬರ್ಬೋದು, ಹೇಳ್ತಲ್ಲ? ಸೊ ಕ್ಲಿಯರ್ ಆಯ್ತು ದಿದ್ಗೆ? ಭಾವನ ಬಂದ್ಯಾ? ಬರ್ಕೊಂಡೇನವ? ಬರ್ಕ ಇದ್ನ find the sum of first n positive integers. Find the sum of first n positive integers. So ಇಲ್ಲಿ ಭಾವನಾ ನೋಡು, ಪಾಸಿಟಿವ್ ಇಂಟೀಜರ್ಸ್ ಸ್ಟಾರ್ಟ್ ಆಗೋದು ಎಲ್ಲಿಂದ? 1 ಇಂದ. 1 plus 2 plus 3. ಎಂತ ಇಂಟೀಜರ್ಸ್? ಫಸ್ಟ್ n ಅಂದ್ರೆ ಲಾಸ್ಟ್ ಟರ್ಮ್ n ಆಗುತ್ತೆ. ನಂಬರ್ ಆಫ್ ಟರ್ಮ್ಸ್ ಇಸ್ ಆಲ್ಸೋ n. ಯಾಕೆ ಅಂತ ಯೋಚನೆ ಮಾಡು. ಫೈಂಡ್ ದಿ ಸಮ್ ಆಫ್ ಫಸ್ಟ್ n ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ ನಂಬರ್ ಆಫ್ ಟರ್ಮ್ಸ್ ಇಸ್ ಆಲ್ಸೋ ಗಿವನ್. ಫಸ್ಟ್ n ಪಾಸಿಟಿವ್ ಟರ್ಮ್ ಇಸ್ n is equal to n. ಅಂಡ್ ಎಲ್ಲಿ ತನಕ ಕಂಡು ಕೇಳಿದಾನೆ ಅವನು? n ಪಾಸಿಟಿವ್ ಇಂಟೀಜರ್ಸ್ ತನಕ ಆಡ್ ಮಾಡ್ರಿ ಅಂತ ಹೇಳಿದಾನೆ. n ಪಾಸಿಟಿವ್ ಇಂಟೀಜರ್ಸ್ ತನಕ ಆಡ್ ಮಾಡ್ರಿ ಅಂದ್ರೆ this value last term is also n. ಅರ್ಥ ಮಾಡ್ಕೊಳ್ರಿ. ಫೈಂಡ್ ದಿ ಸಮ್ ಆಫ್ ಫಸ್ಟ್ n ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ 1 ರಿಂದ ಸ್ಟಾರ್ಟ್ ಮಾಡ್ಬಿಟ್ಟು n ತನಕ ಆಡ್ ಮಾಡ್ಬೇಕು. 1 ರಿಂದ ಸ್ಟಾರ್ಟ್ ಮಾಡ್ಬಿಟ್ಟು n ತನಕ ಆಡ್ ಮಾಡ್ಬೇಕು. ಅಲ್ಲಿಗೆ ಲಾಸ್ಟ್ ಟರ್ಮ್ ಏನಾಗುತ್ತೆ? n ಆಗುತ್ತೆ. ನಂಬರ್ ಆಫ್ ಟರ್ಮ್ಸ್ ಎಷ್ಟಾಗುತ್ತೆ? n ಆಗುತ್ತೆ. ಸೊ ನಾವು ಯೂಸ್ ದ ಫಾರ್ಮುಲಾ Sn is equal to n by 2 into a plus l. Sn is equal to n by 2 into a ಅಂದ್ರೆ 1, l ಅಂದ್ರೆ n, n into 1 plus n by 2. ಕ್ಲಿಯರ್? ಬರ್ಕೊಂಡ ಭಾವನಾ? ಭಾವನಾ ಬರ್ಕೊಂಡವಾ? ಭಾವನಾ ಬರ್ಕೊಂಡ? ಹಾ ಸರ್ ಬರ್ಕೊಂಡೆ. ಬರ್ಕೊಂಡ? ಸೊ ನಾಳೆಗೆ 5.1 ಎಕ್ಸರ್ಸೈಸ್ ಎಲ್ಲಾ ಪ್ರಾಬ್ಲಮ್ಸ್ ನ ವರ್ಕೌಟ್ ಮಾಡಾಕ್ಬೇಕು. ಮತ್ತೆ ನೋಟ್ಸ್ ಜೆರಾಕ್ಸ್ ಮಾಡಾಕಂಗಿಲ್ಲ. ನಾಳೆಗೆ 5.1 ಇದೆಯಲ್ಲ, ಅದನ್ನ ಹೇಳ್ತೀನಿ ಈಗ ಯಾವ ಆರ್ಡರ್ ಅಲ್ಲಿ ಬರಿಬೇಕು ಅಂತ. ಅದೇ ಆರ್ಡರ್ ಅಲ್ಲಿ ಇರ್ಬೇಕು ಈಗ. ಸರ್ ಫಸ್ಟ್ ಇಂದ ಅಂತ ಹೇಳಿದ್ರಿ? ಇಲ್ಲ 5.1 ಓ ರಿಯಲ್ ನಂಬರ್ಸ್ ಕೊಡ್ಬೇಕಲ್ವಾ? ಓಕೆ, ಸರ್ ಅದು ಗೊತ್ತಿಲ್ಲ. ರಿಯಲ್ ನಂಬರ್ಸ್ ಕೆಲವರು ಬಂದಿಲ್ಲಲ್ಲ, ಇದು ಅದಕ್ಕೋಸ್ಕರ ಐ ವಿಲ್ ಗೋ ಫಾರ್ 5.1. 5.1 ಓಪನ್ ಮಾಡಿ. 5.1 ಓಪನ್ ಮಾಡಿ. ಸರ್ ಬುಕ್ ಅಲ್ಲ ಅಥವಾ ನೀವು ಬರ್ಸಿರೋದ್ರಲ್ಲ? 5.1 ಬುಕ್ಕಲ್ಲೇ ನಿಮ್ ಬುಕ್ಕಲ್ಲೇ ಗೊತ್ತಾಕಳ್ರಿ. ಎಲ್ಲ ಪ್ರಾಬ್ಲಮ್ಸ್ ಮಾಡ್ಸಿದೀನಿ ನಾನು ಈಗ. ಅಂದ್ರೆ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಇರುತ್ತಲ್ಲ ಅಲ್ಲ ಇರ್ಲಿ. 5.1 ಎಕ್ಸರ್ಸೈಸ್ ಓಪನ್ ಮಾಡ್ರಿ. ಸರ್ 5.1 ಅಲ್ಲಿ ಫಸ್ಟ್ ವರ್ಡ್ ಪ್ರಾಬ್ಲಮ್ಸ್ ಇದಾವಲ್ಲ ಅವು ಮಾಡ್ಸಲ್ವಾ? ಮಾಡ್ಸಿಲ್ಲ, ಬೇಡ ಸರ್ ಅಲ್ಲ ನೀವು ಮಾಡ್ಸಲ್ವಾ? ಬೇಡ ಅಲ್ಲ. ಈಗ ಫಸ್ಟ್ ಥರ್ಡ್ ಹೆಡಿಂಗ್ ಮಾಡ್ಬೇಕು. ಥರ್ಡ್ ಹೆಡಿಂಗ್ ಅಂತ ಹಾಕಿ ಫಸ್ಟ್ ಹಾಕಡ್ರಿ ಅದಕ್ಕೆ. ಆಮೇಲೆ ಫೋರ್ತ್, ಸೆಕೆಂಡ್, ಥರ್ಡ್,
ಆಯ್ತು sir. ಇಷ್ಟು ಹೇಳ್ರಿ ಸರ್ ನೋಡ್ರಿ ಥರ್ಡ್ ಈಸ್ ಫಸ್ಟ್ ಅಲ್ಲ ಯಾವ್ದು ಫಸ್ಟ್ ಥರ್ಡ್ ಫಸ್ಟ್ ಫೋರ್ತ್ ಸೆಕೆಂಡ್ ಸೆಕೆಂಡ್ ಥರ್ಡ್ ಇದೇ ತರ ವರ್ಕ್ ಮಾಡಿ ಹಾಕ್ಬೇಕು ಗೊತ್ತಾ ಅದಕ್ಕೋಸ್ಕರ ಟುಮಾರೋ ಯು ಹ್ಯಾವಿಂಗ್ ಹಾಲಿಡೇ ಆಯ್ತಲ್ಲ ಅಗೈನ್ ಮಂಡೇ ಒಳಗಡೆ ಆಗ್ಬೇಕು ಹಾ ಸರ್ ಎಷ್ಟೊತ್ತೊಳಗಡೆ ಬರ್ದಾಕ್ಬೇಕು ಅಂದೆ 2 ಗಂಟೆ ಒಳಗೆ ಹಾಕ್ಬೇಕು ಸರ್ ಅರ್ಥ ಆಗ್ಲಿಲ್ಲ So, ನಾಳೆ ರಜಾ Sir, ಸಂಜೆ ಮಧ್ಯಾಹ್ನ 2 ಗಂಟೆ ಒಳಗೆ ಇದನ್ನ ಮಾಡಿ ಹಾಕ್ಬೇಕು ಮಧ್ಯಾಹ್ನ 2 ಗಂಟೆಗೆ ಮಾಡಿಲ್ಲ ಅಂದ್ರೆ ಮಂಡೇ ಕ್ಲಾಸ್ ಜಾಯಿನ್ ಆಗ್ಬೇಕಾದ್ರೆ 100 ರೂಪೀಸ್ ಫೋನ್ ಪೇ ಮಾಡ್ಲೇಬೇಕು ಈ ಸಲ ನೋ ಎಕ್ಸ್ಕ್ಯೂಸ್ ಸರ್ ಒನ್ ಟೈಮ್ ಒಂದೇ ಟೈಮ್ ಒಂದು ರಿವಿಷನ್ ಇದು ರಿವಿಷನ್ ಎವ್ರಿ ವೀಕ್ ಒಂದೊಂದು ಎಕ್ಸರ್ಸೈಸ್ ರಿವಿಷನ್ ಮಾಡ್ತಾ ಹೋಗ್ರಿ ಆಯ್ತಲ್ಲ ಪಕ್ಕಾ ಆಗ್ಬಿಡ್ತೀರಿ ಸರ್ ಅರ್ಥ ಹೇಳಿದ್ದು ಹಾ ಯಾರಿಗೆ 5.1 ಯಾವುದು ಅಂತ ಅರ್ಥ ಆಗಿಲ್ಲ ಯಾವ್ದು ಭಾವನೆ ಸರ್ ಭಾವನಾ ಇದು ಎಪಿ ನಲ್ಲಿ ಹಾ ಸರ್ ಎಪಿ ನಲ್ಲಿ 5.1 ನಲ್ಲಿ ಸೆಕೆಂಡ್ ಹೆಡ್ಡಿಂಗ್ ಫಸ್ಟ್ ಅಲ್ಲ ಥರ್ಡ್ ಹೆಡ್ಡಿಂಗ್ ಫಸ್ಟ್ ಫೋರ್ತ್ ಹೆಡ್ಡಿಂಗ್ ಸೆಕೆಂಡ್ ಹೆಡ್ಡಿಂಗ್ ಥರ್ಡ್ ಅದೇ ತರ ಇರ್ಬೇಕು ಆಯ್ತಲ್ಲ 2 ಗಂಟೆ ಒಳಗೆ ಹಾಕ್ಬೇಕು 2 ಗಂಟೆ ಒಳಗೆ ಹಾಕ್ಬೇಕು 2 ಗಂಟೆ ಮೇಲೆ ಹಾಕಿದ್ರೆ ಮಂಡೇ ಕ್ಲಾಸ್ ಜಾಯಿನ್ ಆಗಕ್ಕೆ ಆಗಲ್ಲ ಸರ್ ಇವತ್ತಿಗೆ ಕ್ಲಾಸ್ ಮಾಡ್ಸಿದ್ ಕ್ವಶನ್ಸ್ ಇವ್ನ್ ಮಾಮೂಲಿ ಹಾಕ್ಬೇಕು ಮಾಮೂಲಿ ಮತ್ತೆ ಇವತ್ತು ಊಟ ಮಾಡಕ್ ಬಿಡ್ತೀರ ಈಗ ನಾಳೆ ಹಬ್ಬ ಐತೆ ಇವತ್ತೇ ಉಣ್ಣಕ್ ಬಿಡ್ತೀರಿ ನೀವು ನೋ ಸರ್ ಅಲ್ಲ ಬಿಡ್ತೀರಿ ಈಗ ನಾಳೆ ಹಬ್ಬ ಐತೆ ಅಂದ್ರೆ ಇವತ್ತು ಉಣ್ಣಕ್ ಬಿಡ್ತೀವಿ ಅಂದ್ರೆ ಇವತ್ತು ಬೇಡ ಹಂಗಾದ್ರೆ ನೋ ಸರ್ ಮಾಡ್ತೀವಿ ಇವತ್ತಿನ ಮಾಮೂಲಿ 10:30 ಅಥವಾ ಬೆಳಿಗ್ಗೆ 6 ಗಂಟೆ ಆಯ್ತಲ್ಲ ಯಾವ್ದು ಇವತ್ ಕೊಟ್ರ ಹೋಮ್ವರ್ಕ್ ನಾಳೆ 2 ಗಂಟೆ ಒಳಗೆ ಬರ್ತಿದ್ರೆ ಸೋಮವಾರ ಜಾಯಿನ್ ಆಗಿಲ್ಲ ಅಂದ್ರೆ ಕ್ಲಾಸ್ ಜಾಯಿನ್ ಆಗ್ತಿಲ್ಲ ಅಂದ್ರೆ ನಾನು 2 ಗಂಟೆ ಮೇಲೆ ಹಾಕಿದ್ದೀನಿ ಆಪ್ ಲಾಕ್ ಆಗಿದೆ 100 ರೂಪೀಸ್ ಫೋನ್ ಪೇ ಮಾಡ್ಬೇಕು ಅನ್ಕೊಂಡ್ ಮಾಡ್ರಷ್ಟೇ ಆಯ್ತಾ ಅದಕ್ಕೆ ನಾನ್ ಜವಾಬ್ದಾರ ಅಲ್ಲ ಸೊ ಜಾಯಿನ್ ಆಗಿ ನಿಮಗೆ ಕ್ಲಾಸ್ ಬರ್ತಾ ಇಲ್ಲ ಅಂದ್ರೆ ಸೋಮವಾರ ಮತ್ತೆ ಯಾರು ಫೋನ್ ಮಾಡ್ಬೇಡ್ರಿ ಸರ್ ನನಗೆ ಕ್ಲಾಸ್ ಬರ್ತಿಲ್ಲ ಅಂದ್ರೆ ನೀವು ಹೋಮ್ವರ್ಕ್ ಲೇಟಾಗಿ ಹಾಕಿದಿರಿ ಅಂದ್ರೆ ಅಲ್ಲಿಗೆ ಪೆನಾಲ್ಟಿ ಪೇ ಮಾಡ್ಬೇಕು ಓಕೆನಾ ಬಾಯ್ ನಾಳೆ ರಜೆ ಇದೆ ಎಲ್ಲ ವರ್ಕ್ ಮಾಡಿ ನಾಟ್ ಓನ್ಲಿ ಮ್ಯಾಥ್ಸ್ ಎಲ್ಲಾ ಸಬ್ಜೆಕ್ಟ್ಸ್ ಒಂದ್ಸಲ ರಿವಿಷನ್ ಮಾಡ್ರಿ ಆಯ್ತಲ್ಲ ಓಕೆನಾ ಬಾಯ್